ಸೊ ಇದು ಕಳ್ತನ ಮಾಡೋಕ್ಕಾಗಲ್ಲ ಯಾರಿಗೂ. ದೇವರ ವಾಕ್ಯ ಕ್ಯಾನ್ ನಾಟ್ ಬಿ ಸ್ಟೋಲನ್. ಮನಿ ಕ್ಯಾನ್ ಬಿ ಸ್ಟೋಲನ್, ಎನಿಥಿಂಗ್ ಕ್ಯಾನ್ ಬಿ ಸ್ಟೋಲನ್, ಬಟ್ ದ treasures of the kingdom of God, which is the word of God, cannot be stolen. It will protect you. ನೀವು ಅದನ್ನು ಕೂಡಿಸಿಟ್ಕೊಂಡ್ರೆ ಅದು ನಿನ್ನನ್ನು ಕಾಪಾಡುತ್ತೆ, ನಿನ್ನ ಮಕ್ಕಳನ್ನ ಕಾಪಾಡುತ್ತೆ, ನಿನ್ನ ಭವಿಷ್ಯವನ್ನು ಕಾಪಾಡುತ್ತೆ. ಇಟ್ ವಿಲ್ ಪ್ರಿಸರ್ವ್ ಯು, ಇಟ್ ವಿಲ್ ಪ್ರೊಟೆಕ್ಟ್ ಯು, ಇಟ್ ವಿಲ್ ಸೇವ್ ಯು. ಏನು ಕೂಡಿಸಿಟ್ಕೊಂಡಿದ್ದೀರಾ ಜೀವನದಲ್ಲಿ? ನೀವು ತಿಳ್ಕೊಂಡಿರೋದು ಎಲ್ಲರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರಾಬ್ಲಮ್ ಇರೋದು ನಿನಗೆ ನೀನೇ ಆಕ್ಸೆಪ್ಟೆಡ್ ಅಲ್ಲ, ನೀನೇ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಏನೇನೋ ಟ್ರೈ ಮಾಡ್ತಾ ಲಾಸ್ಟಿಗೆ ಫ್ಲಾಪ್ ಆಗೋಗ್ತಿದ್ಯಾ. ಅದರಿಂದ ದಿಸ್ ವರ್ಲ್ಡ್ ವಿಲ್ ಮೇಕ್ ಯು ಬ್ಯೂಟಿಫುಲ್, ನಥಿಂಗ್ ಎಲ್ಸ್. ವಾಕ್ಯ ನಿಮ್ಮನ್ನು ಬ್ಯೂಟಿಫುಲ್ ಮಾಡುತ್ತೆ. ವಾಕ್ಯದಿಂದ ನೀವು ಬ್ಯೂಟಿಫುಲ್ ಆದಷ್ಟು ನಿಮಗೆ ಅರ್ಥ ಆಗುತ್ತೆ, ನಾನೀಗ ಬ್ಯೂಟಿಫುಲ್ ಆಗಿದ್ದೀನಿ, ನನಗೆ ಎಕ್ಸ್ಟರ್ನಲ್ ಬ್ಯೂಟಿ ಯಾವುದು ಬೇಕಾಗಿಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಯಾವುದು ಬೇಕಾಗಿಲ್ಲ. ನನಗೀಗ ಅಫೇರ್ ಬಂದಿದೆ ಒಬ್ಬರಿಂದ, ಯೇಸುವಿನಿಂದ, ವಾಕ್ಯದಿಂದ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಅಫೇರ್ ಅಂತ. ಚೆನ್ನಾಗಿದ್ದೀರಾ? ಗುಡ್. ದೇವರ ವಾಕ್ಯವನ್ನು ಧ್ಯಾನ ಮಾಡೋಣವಾ? ರೆಡಿ? ಓಕೆ. ಸೊ ನಾವು ಒಟ್ಟಾಗಿ ಸೇರಿ ಪ್ರಯಾಣ ಮಾಡೋಣ. ಓಕೆ. ಯೇಸುವಿನೊಂದಿಗೆ. ಯಾರೊಂದಿಗೆ ಹೇಳಿ? ಯೇಸುವಿನೊಂದಿಗೆ ನನ್ನ ಪ್ರಯಾಣ. ಯಾರ ಜೊತೆಯಲ್ಲಿ? ಯೇಸುವಿನ ಜೊತೆಯಲ್ಲಿ. ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡುವಾಗ ಏನಿರುತ್ತೆ? ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಮನುಷ್ಯರ ಜೊತೆಯಲ್ಲಿ ಪ್ರಯಾಣ ಮಾಡಿದರೆ ಇರೋ ನೆಮ್ಮದಿನೂ ಹೋಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ವೆದರ್ ಯು ಆರ್ ವಾಕಿಂಗ್ ವಿತ್ ದ ಲಾರ್ಡ್ ಆರ್ ವಿತ್ ದ ವರ್ಲ್ಡ್ ಪೀಪಲ್, ನೀವು ಯಾರ ಜೊತೆಗೆ ನಡೀತಾ ಇದ್ದೀರಿ ಅನ್ನೋದನ್ನು ಗ್ಯಾರಂಟಿ ಮಾಡ್ಕೊಳ್ಳಿ. ಮೊದಲು ಮನುಷ್ಯರ ಜೊತೆಯಲ್ಲಿ ಲೋಕದಲ್ಲಿ ನಡೀತಾ ಇದ್ದೀರೋ ಅಥವಾ ಯೇಸು ಸ್ವಾಮಿ ಜೊತೆಯಲ್ಲಿ ಸ್ವರ್ಗದ ದಾರಿನಲ್ಲಿ ನಡೀತಾ ಇದ್ದೀರೋ. ಎಲ್ಲಿವರೆಗೂ ನೀವು ಮನುಷ್ಯರ ಜೊತೆಲೇ ನಡೀತೀರೋ ನೀವು ಯೇಸುವಿನಿಂದ ದೂರ ಆಗ್ತೀರಿ. ನೀವು ಎಷ್ಟು ಯೇಸು ಜೊತೆಗೆ ನಡೀತೀರೋ ಅಷ್ಟು ಲೋಕದಿಂದ ಬೇರ್ಪಡ್ತೀರಿ. ದ ಮೋರ್ ಯು ವಾಕ್ ವಿತ್ ದ ಪೀಪಲ್, ಯು ವಿಲ್ ಬಿ ಅಟ್ಯಾಚ್ಡ್ ಟು ದಿಸ್ ವರ್ಲ್ಡ್ ಆ್ಯಂಡ್ ಡಿಟ್ಯಾಚ್ಡ್ ಫ್ರಮ್ ಜೀಸಸ್. ದ ಮೋರ್ ಯು ವಾಕ್ ವಿತ್ ದ ಲಾರ್ಡ್, ಯು ವಿಲ್ ಬಿ ಡಿಟ್ಯಾಚ್ಡ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ಅಟ್ಯಾಚ್ಡ್ ಟು ದ ಕಿಂಗ್ಡಮ್ ಆಫ್ ಗಾಡ್. ನೀವೆಷ್ಟು ಯೇಸು ಜೊತೆಗೆ ನೋಡಿತೀರಲ್ವಾ ಅಷ್ಟು ನೀವು ಲೋಕದಿಂದ ಬೇರ್ಪಡ್ತೀರಿ, ಸ್ವರ್ಗ ರಾಜ್ಯಕ್ಕೆ ಕನೆಕ್ಟ್ ಆಗ್ತೀರಿ. ಮನುಷ್ಯರ ಜೊತೆಗೆ ನಡೆದಷ್ಟು ಯೇಸುನಿಂದ ದೂರ ಆಗ್ತೀರಿ, ಲೋಕಕ್ಕೆ ಹತ್ತಿರ ಆಗ್ತೀರಿ. ಈಗ ನೀವು ಯಾರ ಜೊತೆಗೆ ನಡೀತಾ ಇದ್ದೀರಿ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ. ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್, ಯುವರ್ ಮೈಂಡ್ ನೌ. ಈಗ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಏನಾಗಿದೆ ಅದು ನಿರ್ಧರಿಸುತ್ತೆ ನೀವು ಯಾರ ಜೊತೆಗೆ ನಡೀತಾ ಇದ್ದೀರಿ ಅಂತ. ಇಫ್ ಯು ಆರ್ ಟ್ರೂಲಿ ವಾಕಿಂಗ್ ವಿತ್ ದ ಲಾರ್ಡ್, ಯು ವಿಲ್ ಹ್ಯಾವ್ ಹಿಸ್ ಜಾಯ್ ಆ್ಯಂಡ್ ಹಿಸ್ ಪೀಸ್, ಹಿಸ್ ಕಂಟೆಂಟ್ಮೆಂಟ್ ಇನ್ ಯುವರ್ ಲೈಫ್. ನೀವು ಯೇಸುವಿನ ಜೊತೆಗೆ ನಡೀತಾ ಇರೋದಾದರೆ ಯೇಸುವಿನಲ್ಲಿರುವ ಆನಂದ, ಯೇಸುವಿನಲ್ಲಿರುವ ಸಮಾಧಾನ, ಯೇಸುವಿನಲ್ಲಿರ್ತಕ್ಕಂಥ ಎಲ್ಲವೂ ಆ ನಿತ್ಯ ಜೀವ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸುಮ್ಮನೆ ಬಾಯಲ್ಲಿ ಯೇಸು 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 ಅಂದ್ಕೊಂಡು ಹೋಗಿ ಪ್ರಯೋಜನ ಇಲ್ಲ. ಸುಮ್ಮನೆ ಬಾಯಲ್ಲಿ ಹಲ್ಲೆಲೂಯಾ ಹೇಳಿ ಪ್ರಯೋಜನ ಇಲ್ಲ. ನೀವು ನಡಿಬೇಕು. ಎವ್ರಿ ಡೇ ವಿ ಶುಡ್ ವಾಕ್ ವಿತ್ ದ ಲಾರ್ಡ್. ಪ್ರತಿದಿನ ಪ್ರಭುವಿನ ಜೊತೆಯಲ್ಲಿ ನಡಿಬೇಕಾದ್ರೆ ಮೊದಲು ಪ್ರಾಕ್ಟೀಸ್ ಮಾಡಬೇಕು. ವಿ ನೀಡ್ ಟು ಪ್ರಾಕ್ಟೀಸ್ ಟು ವಾಕ್ ವಿತ್ ದ ಲಾರ್ಡ್. ಅನ್ಲೆಸ್ ಯು ಪ್ರಾಕ್ಟೀಸ್ ಟು ವಾಕ್ ವಿತ್ ದ ಲಾರ್ಡ್, ಯು ಕೆನಾಟ್ ವಾಕ್. ಲೋಕದ ಜೊತೆಯಲ್ಲಿ, ಮನುಷ್ಯರ ಜೊತೆಯಲ್ಲಿ ನಡೆಯೋದಕ್ಕೆ ಪ್ರಾಕ್ಟೀಸ್ ಏನು ಮಾಡೋದು ಬೇಕಾಗಿಲ್ಲ. ನಾವು ಬೈ ಡಿಫಾಲ್ಟ್ ವಿ ಆರ್ ವಾಕಿಂಗ್ ವಿತ್ ದ ಪೀಪಲ್, ವರ್ಲ್ಡ್, ಸೇಟನ್, ಪಿಶಾಚಿ ಜೊತೆಯಲ್ಲಿ ಬೈ ಡಿಫಾಲ್ಟ್ ಆಗಿ ನಾವು ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಎಲ್ಲ ಮನುಷ್ಯರು ಕೂಡ. ಆದರೆ ಪ್ರಭುವಿನ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ ನಡೀಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಈ ಪ್ರಾಕ್ಟೀಸ್ ಮಾಡೋದಂದ್ರೆ ಏನು? ಸತ್ಯವನ್ನು ತಿಳ್ಕೋಬೇಕು. ಯು ಮಸ್ಟ್ ನೋ ದ ಟ್ರೂತ್. ದೇವರ ವಾಕ್ಯದಲ್ಲಿ ಇರ್ತಕ್ಕಂತಹ ಸತ್ಯವನ್ನು ನೀವು ತಿಳ್ಕೊಂಡು ಜೀವಿಸುವಾಗ ಯು ಕ್ಯಾನ್ ವಾಕ್ ವಿತ್ ದ ಲಾರ್ಡ್. ನೀವು ಪ್ರಭುವಿನ ಜೊತೆಯಲ್ಲಿ ನಡಿಬೋದು.
ನಮ್ಮಲ್ಲಿ ಎಷ್ಟೋ ಜನಕ್ಕೆ ಭಯ ಇದೆ, ಟೆನ್ಷನ್ ಇದೆ. ಯಾಕೆ ಗೊತ್ತಾ? ನೀವು ಯೇಸು ಜೊತೆಗೆ ನಡೀತಾ ಇಲ್ಲ. ಅದಕ್ಕೇನೆ ಇಟ್ ಡಸಂಟ್ ಮೀನ್ ದಟ್ ಗಾಡ್ ಈಸ್ ನಾಟ್ ವಿತ್ ಯು. ದೇವ್ರು ನಿಮ್ಮ ಜೊತೆಗೆ ಇಲ್ಲ ಅನ್ನೋದಲ್ಲ ಅರ್ಥ. ದೇವರು ನಮ್ಮ ಜೊತೆನಲ್ಲಿದ್ದಾರೆ. ಬೈಬಲ್ ಏನು ಹೇಳುತ್ತೆ? ಬೈಬಲ್ ಹೇಳುತ್ತೆ, ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಚಾಪ್ಟರ್ 17 ವರ್ಸ್ 27, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 17 ವಾಕ್ಯ 27ರಲ್ಲಿ ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ಓದಿ ನೋಡೋಣ ಆ ಲಾಸ್ಟ್ ಪಾರ್ಟ್ ಆಫ್ ದ 27th ವರ್ಸ್. ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರವಿಲ್ಲ. 27ನೇ ವಾಕ್ಯದ ಕೊನೆಯಲ್ಲೇ ಇದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಆಯ್ತಾ? ನಮ್ಮಲ್ಲಿ ಯಾರೊಬ್ಬರಿಂದನೂ ದೇವರು ದೂರ ಇಲ್ಲ. ನಮ್ಮಲ್ಲಿ ಯಾರೊಬ್ಬರಿಂದನೂ ದೇವರು, ಹೇಳಿ ನೋಡೋಣ ಇದನ್ನು ಜೋರಾಗಿ. ದೇವರು ನನ್ನಿಂದ ದೂರ ಇಲ್ಲ. ದೇವರು ನನ್ನಿಂದ ದೂರ ಇಲ್ಲ. ದೇವರು ನನ್ನೊಂದಿಗೆ ಇದ್ದಾರೆ. ಯೇಸು ನನ್ನೊಂದಿಗೆ ಇದ್ದಾರೆ. ಹಾಲೆಲೂಯ. ಆದರೆ ನೀವು ಹೇಳಿದಿರಿ, ಯಾರ ಮುಖದಲ್ಲೂ ಆ ಸಂತೋಷನೇ ಇಲ್ವಲ್ಲ. ಅದೇ ಬಯಾರ್ಟ್ ಮಾಡಿ ಹೇಳಿದರೆ ಹಾಗೇನೆ. ನಮ್ಮ ಹೆಚ್ಚಿನ ಪ್ರಾರ್ಥನೆಗಳೆಲ್ಲ ಈ ಬಯಾರ್ಟ್ ಮಾಡ್ಕೊಂಡು ಹೇಳೋದೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮ ಹೆಚ್ಚು ಪ್ರಾರ್ಥನೆಗಳೆಲ್ಲ ನಾವು ಬಯಾರ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹೀಗೆ ಒಂದು ಯಂತ್ರ ಸ್ವಿಚ್ ಹಾಕಿದಾಗ ಫ್ಯಾನ್ ತಿರುಗಿದ ಹಾಗೆ ಕೆಲವೊಂದು ಪ್ರಾರ್ಥನೆಗಳು ನಮ್ಮ ಬಾಯಲ್ಲಿ ಈಗ ಬಯಾರ್ಟ್ ಮಾಡ್ಕೊಂಡು ಕಲ್ತ್ಕೊಂಡಿರೋದು ಚಿಕ್ಕ ಪ್ರಾಯದಿಂದ ಹೀಗೆ ಬರ್ತಾ ಇರುತ್ತೆ. ಲೈಫಲ್ಲಿ ಏನು ಚೇಂಜಸ್ ಆಗೋದು ಇಲ್ಲ, ಆಗಲೂ ಇಲ್ಲ. ಸೊ ಅದೇ ರೀತಿಯಲ್ಲಿ ನೀವಿದನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ನಾನು ರಿಪೀಟ್ ಮಾಡಿ ಅಂತ ನೀವು ರಿಪೀಟ್ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್. ಯು ಆರ್ ಸೇಯಿಂಗ್ ದ ವರ್ಡ್ ಆಫ್ ಗಾಡ್. ನೀವು ಹೇಳ್ತಾ ಇರೋದು ದೇವರ ವಾಕ್ಯ. ದೇವರೇ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರೊಬ್ಬರಿಂದನೂ ನಾನು ದೂರ ಇಲ್ಲ. ನಿಮ್ಮಲ್ಲಿ ಯಾರಿಂದನೂ ನೀವು ಯೋಚನೆ ಮಾಡ್ಬೋದು, ನಾವು ತುಂಬ ಕೆಟ್ಟವರು, ನಮ್ಮಿಂದ ದೇವರು ದೂರ ಇದ್ದಾರಾ? ಇಲ್ಲ. ನೀವು ತುಂಬ ಒಳ್ಳೆಯವರಾದರೂ, ನೀವು ತುಂಬ ಕೆಟ್ಟವರಾದರೂ ದೇವರು ನಿಮ್ಮೊಂದಿಗಿದ್ದಾರೆ. ಇನ್ನು ಹೇಳೋದಾದರೆ ದೇವರು ಎಲ್ಲರ ಜೊತೆನಲ್ಲೂ ಇದ್ದಾರೆ. ಏನಮ್ಮ? ದೇವರು ನಿಮ್ಮ ಜೊತೆ ಇದ್ದಾರೆ, ಇವ್ರ ಜೊತೆ ಇದ್ದಾರೆ. ದೇವರು ಎಲ್ಲರ ಜೊತೆನಲ್ಲೂ ಇದ್ದಾರೆ. ಕೇಳಿಸ್ಕೊಳ್ಳಿ, ಸ್ವಲ್ಪ ಗಮನ ಈ ಕಡೆ ಇರಲಿ. ಹಾಗಂತ ಹೇಳಿಬಿಟ್ಟು ಒಳ್ಳೇದಾಗಬೇಕು ಅಂತ ಏನೂ ಇಲ್ಲ. ದೇವರು ಎಲ್ಲರ ಜೊತೆನಲ್ಲೂ ಇದ್ದಾರೆ ಅಂತ ಹೇಳಿಬಿಟ್ಟು ಒಳ್ಳೇದಾಗಬೇಕು ನಿನ್ನ ಜೀವನದಲ್ಲಿ ಅಂತ ಏನೂ ಇಲ್ಲ. ಜಸ್ಟ್ ಬಿಕಾಸ್ ಗಾಡ್ ಈಸ್ ವಿತ್ ಅಸ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ನೋ, ದಟ್ ಈಸ್ ವೇರ್ ವಿ ಆರ್ ಡಿಸೀವ್ಡ್. ಅಲ್ಲೇ ನಾವು ವಂಚನೆಗೆ ಒಳಗಾಗಿರೋದು. ಬೈಬಲ್ ಹೇಳೋದು 100ಕ್ಕೆ 100 ಸತ್ಯ. ದೇವರ ವಾಕ್ಯ ಏನು ಹೇಳುತ್ತೋ ದಟ್ ಈಸ್ ಟ್ರೂ. ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ದೇವರು ಎಲ್ಲರಿಗೂ, ಎಲ್ಲರ ಹತ್ರನೂ ಇದ್ದಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಆರ್ ಯು ಟ್ರೂಲಿ ಆನರಿಂಗ್ ಆರ್ ಅಕ್ನಾಲೆಡ್ಜಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ವಿತ್ ಯು? ಇಫ್ ಯು ಡೋಂಟ್ ಅಕ್ನಾಲೆಡ್ಜ್, ಇಫ್ ಯು ಡೋಂಟ್ ಆನರ್, ಇಫ್ ಯು ಡೋಂಟ್ ಗಿವ್ ರೆವರೆನ್ಸ್ to the presence of God with you, you cannot experience the goodness of God. You cannot experience him. ನಿನ್ನ ಜೊತೆಯಲ್ಲಿ ದೇವರಿದ್ದಾರೆ, ಆದರೆ ನಿನ್ನ ಜೊತೆಯಲ್ಲಿ ಇರುವ ದೇವರನ್ನ ನೀನು ಗುರುತಿಸದೆ ಹೋದರೆ, ನೀನು ಜೊತೆಯಲ್ಲಿರುವ ದೇವರನ್ನ ಗೌರವಿಸದೆ ಹೋದರೆ, ನಿನ್ನ ಜೊತೆಯಲ್ಲಿ ದೇವರಿದ್ದು ನೀನು ದೆವ್ವದ ಹಿಡಿತದಲ್ಲಿ ಇರ್ತೀಯ. ದೇವರಿರ್ತಾರೆ, ಬಟ್ ಯು ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಡೆವಿಲ್, ಈವನ್ ದೋ ಗಾಡ್ ಇಸ್ ವಿತ್ ಯು. It is like Judas. He was with the Lord. Judas ಯೇಸು ಜೊತೆನಲ್ಲಿದ್ದ, ಆದರೆ ಪಿಶಾಚಿ ಹಿಡಿತದಲ್ಲಿದ್ದ. ಇಸ್ಕರಿಯೋತಿನ ಯೂದ, ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬ ಜೂದಾಸ್ ಇಸ್ಕರಿಯೋತ್. ಜೀಸಸ್ ವಾಸ್ ವಿತ್ ಹಿಮ್, ಬಟ್ ಹಿ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಈವಿಲ್ ಸ್ಪಿರಿಟ್. ನೀವು ಕೇಳ್ಬೋದು, ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಅನ್ನೋದೇ, ಹೇಗೆ ಸಾಧ್ಯ ಅನ್ನೋದಕ್ಕಿಂತ ಅದು ಸಾಧ್ಯ. ಇಟ್ ಈಸ್ ಪಾಸಿಬಲ್. ದೇವರು ನಿಮ್ಮ ಜೊತೆಯಲ್ಲಿದ್ದು
ಪಿಶಾಚಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾನ ಕೇಳಿದರೆ ಮಾಡ್ತಾನೆ. ಯೇಸುವಿನ ಜೊತೆನಲ್ಲೇ ಪೇತ್ರ ಇದ್ದ, ಆದರೆ ಪಿಶಾಚಿ ಮಾತನ್ನು ಮಾತಾಡ್ದ, ಪಿಶಾಚಿಯ ಹಿಡಿತದಲ್ಲಿ ಇದ್ದ. ಅದಕ್ಕೆ ಯೇಸು ಹೇಳ್ತಾರೆ, ಸೈತಾನನೇ ಹೋಗಿಲ್ಲಿಂದ. ಸಾಧ್ಯತೆ ಇದೆ. ಯು ಕ್ಯಾನ್ ಬಿ ಇನ್ ದ ಚರ್ಚ್, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಸ್ಪಿರಿಟ್. Many Christians are like that. They're inside the church, they're in the prayer group, they're in the ministry, they read Bible, they say Jesus, 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 but their lives are controlled by the evil spirit. Their families are controlled by the evil spirit. ಎಷ್ಟೋ ಜನ ಕ್ರೈಸ್ತರ ಜೀವನ ಇದೇ ಥರನೇ ಇದೆ. ಬಾಯಲ್ಲಿ ಏಸು ಏಸು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಧ್ಯಾನ ಪ್ರಾರ್ಥನೆ ಧ್ಯಾನ, ಬೈಬಲ್ ಪ್ರಾರ್ಥನೆ, ಏಸು ಏಸು ಏಸು, ಆದರೆ ಹಿಡ್ತಾ ಪಿಶಾಚಿ ಕೈಯಲ್ಲಿ, ಬಾಯಲ್ಲಿ ಏಸು. ನೋಡುವವರಿಗೆ ಕನ್ಫ್ಯೂಷನ್ ಆಗುತ್ತೆ. ಇವ್ರು ಯಾವಾಗಲೂ ಏಸು ಏಸು ಅಂತ ಇರ್ತಾರೆ, ಇವ್ರು ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಅಂತ ಇರ್ತಾರೆ, ಇವ್ರು ಯಾವಾಗಲೂ ಪ್ರೇಯರ್ ಗ್ರೂಪಲ್ಲೇ ಇರ್ತಾರೆ, ಇವ್ರು ಯಾವಾಗಲೂ ಚರ್ಚ್ ಒಳಗಡೆನೇ ಇರ್ತಾರೆ. ಮತ್ತೆ ಯಾಕೆ ಇವ್ರು ಇಷ್ಟೊಂದು ಒದ್ದಾಡ್ತಾರೆ? ಯಾಕೆ ಇಷ್ಟೊಂದು ಕಷ್ಟ? ಯಾಕೆ ಇಷ್ಟೊಂದು ರೋಗ? ಯಾಕೆ ಇಷ್ಟೊಂದು ಸಮಸ್ಯೆ? ಯಾಕೆ ಇಷ್ಟೊಂದು ಕುಟುಂಬ ಎಲ್ಲ ಒಡೆದು ಹೋಗ್ಬಿಟ್ಟಿದೆ? ಯಾಕೆ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ? ಬಟ್ ಸ್ಟಿಲ್ ದೇ ಆರ್ ಇನ್ ಪ್ರೇಯರ್ ಗ್ರೂಪ್. ಬ್ಯಾಡ್ ಎಕ್ಸಾಂಪಲ್. ಪ್ರೈಸ್ ದಿ ಲಾರ್ಡ್. ನೋಡಿ, ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಪೀಪಲ್ ಆಫ್ ಇಸ್ರಾಯಲ್, ಇಸ್ರಾಯೇಲ್ ಜನರು ಈಜಿಪ್ಟಿನಲ್ಲಿ ಗುಲಾಮತನದಲ್ಲಿದ್ದರು. ದೇವರು ಅವ್ರನ್ನ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದರು. ಕರೆದುಕೊಂಡು ಬಂದ ನಂತರ ನಾವು ನೋಡ್ತೀವಿ ಬೈಬಲ್ನಲ್ಲಿ, ದೇವರು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿಯೂ ದೇವರು ಆ ಜನರ ಜೊತೆಯಲ್ಲಿ ಒಬ್ಬ ಮನುಷ್ಯ ಹೇಗೋ ಹಾಗೆ ನಡ್ಕೊಂಡು ಹೋದರು. God walked with them, but they did not walk with the Lord. ದೇವರು ಅವ್ರ ಜೊತೆಯಲ್ಲಿ ನಡೆದರು. ಅವರಿಗೆ ದಾರಿ ತೋರಿಸಲಿಕ್ಕೆ ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿಯೂ, ದ ಪಿಲ್ಲರ್ ಆಫ್ ಫೈರ್ ಅಂಡ್ ದ ಕ್ಲೌಡ್, God walked with the people of Israel. The God Almighty, the Creator God walked with the people. ಅವ್ರ ಜೊತೆಯಲ್ಲಿ ನಡೆದರು. ಗಮನಿಸಿ ಗಮನಿಸಿ, ಈವನ್ ದೋ ಗಾಡ್ ವಾಕ್ಡ್ ವಿತ್ ದೆಮ್, ದೇವರು ಅವ್ರ ಜೊತೆಯಲ್ಲಿ ನಡೆದರೂ ಕೂಡ ಅವರು ಸೇರಬೇಕಾದ ಸ್ಥಳ ಸೇರಲಿಲ್ಲ. ದೇ ಡಿಡ್ ನಾಟ್ ರೀಚ್ ದರ್ ಡೆಸ್ಟಿನೇಷನ್ ವೇರ್ ದೇ ಸಪೋಸ್ ಟು ರೀಚ್. Many of them died in the wilderness. ಅನೇಕರು ಮರುಭೂಮಿಯಲ್ಲಿ ಬಿದ್ದು ಸತ್ತೋದ್ರು. God delivered them not to die in the wilderness but to reach the Canaan, the promised land. ದೇವರವರನ್ನ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡು ಬಂದಿದ್ದು ಮರುಭೂಮಿಯಲ್ಲಿ ಬಿದ್ದು ಸತ್ತು ಹೋಗ್ಲಿಕ್ಕಲ್ಲ, ನಾಶವಾಗಿ ಹೋಗ್ಲಿಕ್ಕಲ್ಲ. ವಾಗ್ದಾನ ಭೂಮಿಯಾದ ಕಾನಾನ್ ದೇಶಕ್ಕೆ ಹೋಗಿ ಹಾಲು ಉಜ್ಜೇನು ಹರಿಯುವ ಆ ನಾಡಿನಲ್ಲಿ ಸಮೃದ್ಧಿಯಾಗಿ ಬದುಕಲಿಕ್ಕೆ ದೇವರು ಅವರನ್ನ ಒಂದು ಜಯದ ಅವಸ್ಥೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡುಗಡೆ ಮಾಡ್ಕೊಂಡು ಬಂದಿದ್ದು. ಓಕೆ, ಆದರೆ ಅನೇಕರು ಸೇರಲೇ ಇಲ್ಲ. ದೇವರು ಹಗಲು ಹೊತ್ತಲ್ಲಿ ಅವ್ರ ಜೊತೆಯಲ್ಲಿ ಮೇಘಸ್ತಂಭವಾಗಿದ್ದರು, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿದ್ದರು. ಗಾಡ್ ವಾಸ್ ವಿತ್ ದೆಮ್. ಗಾಡ್ ವಾಸ್ ವಿತ್ ದೆಮ್. ದ ಸೇಮ್ ಗಾಡ್ ಈಸ್ ವಿತ್ ಅಸ್ ನೌ. ಅದೇ ದೇವರು ನಮ್ಮ ಜೊತೆನಲ್ಲಿ ಈಗಲೂ ಇದ್ದಾರೆ, ಯಾವಾಗಲೂ ಇರ್ತಾರೆ. ದೇವರು ದೂರ ಹೋಗಲ್ಲ. ಗಾಳಿ ಯಾವ ರೀತಿ ಯಾವಾಗಲೂ ಎಲ್ಲ ಕಡೆಗೂ ಇರುತ್ತೋ, ದೇವರು ಅದೇ ರೀತಿ ಯಾವಾಗಲೂ ಎಲ್ಲ ಕಡೆಗೂ ಇರ್ತಾರೆ. ಆದರೆ ನಿನ್ನ ಮೂಗು ಕಟ್ಕೊಂಡ್ರೆ, ನಿನ್ನ ಲಂಗ್ಸ್ ಇನ್ಫೆಕ್ಟೆಡ್ ಆದರೆ, ಯು ಕೆನಾಟ್ ಬ್ರೀದ್ ಆ್ಯಂಡ್ ಯು ಕೆನಾಟ್ ಲೀವ್. ಯು ವಿಲ್ ಡೈ. ಈವನ್ ದೋ ಏರ್ ಈಸ್ ದೇರ್, you cannot breathe, you will die. Similarly, God is there. You don't have to call God. ದೇವರೇ ಬನ್ನಿ, ಯೇಸುವೇ ಬನ್ನಿ, ಪರಿಶುದ್ಧಾತ್ಮರೇ ಬನ್ನಿ 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 ಅಂತ ಕೂಗೋದು ಬೇಡ. ನೀವು ಕೂಗಿದ್ರೆಲ್ಲ ಬರೋದು ಇಲ್ಲ, ಯಾಕೆಂದರೆ ಅವ್ರು ಆಲ್ರೆಡಿ ಹಿಯರ್. ನೀವು ಗಾಳಿ ಬಾಬಾ ಅಂತ ಬೀಸು ಬೀಸು ಅಂತ ಹೇಳೋದು ಬೇಡ. ಗಾಳಿ ಆಲ್ರೆಡಿ ಬೀಸ್ತಾ ಇದೆ, ನೀನು ಗಾಳಿಗೆ ಕನೆಕ್ಟ್ ಆಗಬೇಕಷ್ಟೇನೆ. ಯು ನೀಡ್ ಟು ಕನೆಕ್ಟ್ ಟು ದಟ್ ಏರ್. ನೀನು ಗಾಳಿಗೆ ಕನೆಕ್ಟ್ ಆದರೆ ಏನಾಗ್ತೀಯಾ? ನಿನಗೆ ಉಸಿರಾಡ್ಲಿಕ್ಕಾಗುತ್ತೆ. ನೀನು ಮೂಗು ಮುಚ್ಕೊಂಡು ಅಥವಾ ಮೂಗು ಕಟ್ಕೊಂಡಾದ ಆ ಪರಿಸ್ಥಿತಿಯಲ್ಲಿ, ಅಥವಾ ಲಂಗ್ಸ್ ಫುಲ್ ಇನ್ಫೆಕ್ಟೆಡ್ ಆಗಿದೆ,
ಸಾಹಿತ್ಯ. ಸೊ ನಮ್ಮಲ್ಲಿ ಅನೇಕರ ಪರಿಸ್ಥಿತಿ ಇದೇ ಥರ, ಮೂಗು ಕಟ್ಕೊಬಿಟ್ಟಿದ್ದೀವಿ ನಾವೇ, ಅಥವಾ ಪಿಶಾಚಿ ಕೆಲವ್ರದ್ದು ಮೂಗು ಕಟ್ಟಿದ್ದಾನೆ. ಓಕೆ, ಕೆಲವ್ರದ್ದು ಲಂಗ್ಸ್ ಇನ್ನರ್ ಒಳಗಡೆ, ನಾಟ್ ಫಿಸಿಕಲ್ ಆರ್ಗನ್, ಒಂದು ಶರೀರದ ಒಂದು ಅಂಗ ಅಲ್ಲ, ನಮ್ಮ ಅಂತರಂಗ, ನಮ್ಮ ಮನಸ್ಸು ಏನಾಗಿದೆ ಗೊತ್ತಾ? ಇನ್ಫೆಕ್ಟೆಡ್ ಆಗಿದೆ, ಇನ್ಫೆಕ್ಷನ್ ಬಂದ್ಬಿಟ್ಟಿದೆ ಒಳಗಡೆ, ಬಿಕಾಸ್ ಆಫ್ ಸಿನ್, ಪಾಪದ ನಿಮಿತ್ತವಾಗಿ, ಬೇರೆ ಅನೇಕ ಕಾರಣಗಳಿಂದ ಏನಾಗಿದೆ ಒಳಗಡೆ ಲಂಗ್ಸ್ ಇನ್ಫೆಕ್ಟ್ ಆಗಿದೆ. ಶರೀರದಲ್ಲಿರೋ ಲಂಗ್ಸ್ ಅಲ್ಲ, ಒಳಗಡೆ ಆತ್ಮದಲ್ಲಿ, ಮನಸ್ಸಿನಲ್ಲಿ. ಆಗೇನಾಗುತ್ತೆ, ದೇವರಿದ್ದಾರೆ, ಗಾಳಿ ಇದೆ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಾಳಿ ಇದೆ, ನಾವು ತಿಳ್ಕೊಳ್ಳೋದೇನು, ಗಾಳಿ ಇಲ್ಲದೆ ಸತ್ತೋದ ಅಲ್ಲ, ಉಸಿರಾಡ್ಲಿಕ್ಕೆ ಆಗದೆ ಸತ್ತೋದ. ಪ್ರೀತಿಯ ಸಹೋದರ ಸಹೋದರಿಯರ, ಧ್ಯಾನದಲ್ಲಿ ನಮಗೇನಾಗುತ್ತೆ ಅಂದರೆ ನಮ್ಮ ಲಂಗ್ಸ್ಗಿರುವ ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಳಗಡೆ ನಮ್ಮ ಮನಸ್ಸಿಗಾಗಿರ್ತಕ್ಕಂಥ ಇನ್ಫೆಕ್ಷನ್ ಎಲ್ಲ ಹೀಲ್ ಆಗುತ್ತೆ. ಯಾರು ಹೀಲ್ ಮಾಡ್ತಾರೆ? ದೇವರ ವಾಕ್ಯ. ಕೀರ್ತನೆ 107:20 ವಾಕ್ಯ. ಕೀರ್ತನೆ 107 ವಾಕ್ಯ 20 ಹೇಳುತ್ತೆ, ಗಾಡ್ ಸೆಂಟ್ ಹಿಸ್ ವರ್ಡ್ ಆ್ಯಂಡ್ ಹೀಲ್ಡ್ ದೆಮ್. ದೇವರು ತಮ್ಮ ಗುಣಪಡಿಸಿದವರನ್ನು ತನ್ನ ವಾಣಿಯಿಂದ, ಗುಣಪಡಿಸಿದನವರನ್ನು ತಮ್ಮ ವಾಣಿಯಿಂದ, ವಾಕ್ಯದಿಂದ. ಗಾಡ್ ಹೀಲ್ಡ್ ದೆಮ್ ಬೈ ಹಿಸ್ ವರ್ಡ್ಸ್. ಗಾಡ್ ಸೆಂಟ್ ಹಿಸ್ ವರ್ಡ್ ಆ್ಯಂಡ್ ಹೀಲ್ಡ್ ದೆಮ್. ದೇವರು ಅವರನ್ನು ಗುಣಪಡಿಸಿದ್ದು ತಮ್ಮ ವಾಣಿಯಿಂದ, ತಮ್ಮ ವಾಕ್ಯದಿಂದ. ಈಗ ನಿಮಗೇನು ಸಿಗ್ತಾ ಇದೆ? ದೇವರು ಏನನ್ನು ಕಳಿಸಿಕೊಡ್ತಾ ಇದ್ದಾರೆ ನಮ್ಮ ಹತ್ರ ಅಂದರೆ, ನಮ್ಮೊಬ್ಬೊಬ್ಬರ ಮನಸ್ಸಿಗೂ ಹೃದಯಕ್ಕೂ ದೇವರು ತಮ್ಮ ವಾಕ್ಯವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೀವಿಲ್ಲಿಗೆ ಯಾಕೆ ಬಂದಿದ್ದೀರಿ ಅಂದರೆ, ಅವರ ವಾಕ್ಯವನ್ನು ತೆಗೆದುಕೊಳ್ಳಿಕ್ಕಾಗಿ ಬಂದಿದ್ದೀರಿ. ಯು ಹ್ಯಾವ್ ಕಮ್ ಹಿಯರ್ ಟು ರಿಸೀವ್ ಹಿಸ್ ವರ್ಡ್. ಹೌದಾ? ಅದಕ್ಕೇನ ಬಂದಿದ್ದು? ಅಥವಾ ಎಂಟರ್ಟೈನ್ಮೆಂಟಿಗೆ ಬಂದಿದ್ದೀರಾ? ಟೈಮ್ ಪಾಸಿಗೆ ಬಂದಿದ್ದೀರಾ? ಸೊ ಆ ರೀತಿ ಯಾರಿಗೂ ಇಲ್ಲಿ ಪರ್ಮಿಷನ್ ಇಲ್ಲ. ನೀವು ಟೈಮ್ ಪಾಸಿಗೆ ಬಂದವರಾದರೆ ನೀವು ಈಗಲೇ ಹೋಗ್ಬೋದು, ತೊಂದರೆ ಇಲ್ಲ. ಇಲ್ಲ, ನಾವು ವಾಕ್ಯಕ್ಕಾಗಿ ಬಂದಿದ್ದೀವಿ, ನಮಗೆ ವಾಕ್ಯ ಬೇಕು. ವಿ ಕೇಮ್ ಫಾರ್ ದ ವರ್ಡ್ ಆಫ್ ಗಾಡ್. ನಾವು ವಾಕ್ಯ ತೆಗೆದುಕೊಳ್ಳಿಕ್ಕಾಗಿ ಬಂದಿದ್ದೀವಿ ಅನ್ನೋದಾದರೆ, ಯು ಆರ್ ಮೋಸ್ಟ್ ವೆಲ್ಕಮ್, ಯು ಕ್ಯಾನ್ ರಿಮೈನ್ ಹಿಯರ್. ನೀವು ಇಲ್ಲಿರ್ಬೋದು. ಸೊ ವಾಕ್ಯ ತೆಗೆದುಕೊಳ್ಳಿಕ್ಕಾಗಿ ಬಂದಿದ್ದಾದರೆ ಯು ಶುಡ್ ಫಾಲೋ ಸರ್ಟೆನ್ ಡಿಸಿಪ್ಲಿನ್. ಕೆಲವೊಂದು ಶಿಸ್ತನ್ನು ಪಾಲಿಸಬೇಕಾಗ್ತದೆ. ಅದರಲ್ಲಿ ಫಾದರ್ಸ್ ನಿನ್ನೆ ಹೇಳಿರ್ತಾರೆ ಏನೆಲ್ಲ ಶಿಸ್ತು ಅಂತ. ಮಾತಾಡಲಿಕ್ಕಿಲ್ಲ, ನೋ ಡಿಸ್ಕಷನ್, ನೋ ಮೊಬೈಲ್ ಫೋನ್ ಯೂಸೇಜ್, ಮೊಬೈಲ್ ಫೋನ್ ಉಪಯೋಗಿಸ್ಲಿಕ್ಕಿಲ್ಲ. ಇದೆರಡೇ ಮುಖ್ಯವಾಗಿ. ಹೊರಗೆ ಹೋಗ್ಲಿಕ್ಕಿಲ್ಲ. ಇದರಿಂದ ನಿಮಗೇನು ನಷ್ಟನೂ ಇಲ್ಲ, ಕಷ್ಟನೂ ಇಲ್ಲ. ಊಟ ಸಿಗುತ್ತೆ, ನಿದ್ರೆ ಸಿಗುತ್ತೆ, ನೀರು ಸಿಗುತ್ತೆ. ಯು ಕ್ಯಾನ್ ಗೋ ಟು ವಾಶ್ರೂಮ್ ಎನಿ ಟೈಮ್, ಯು ಕ್ಯಾನ್ ಡ್ರಿಂಕ್ ವಾಟರ್ ಎನಿ ಟೈಮ್, ಯು ಕ್ಯಾನ್ ರಿಲ್ಯಾಕ್ಸ್, ಯು ಕ್ಯಾನ್ ಹಿಯರ್ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ಎಂಜಾಯ್ ಪ್ರೈಸಿಂಗ್, ವರ್ಷಿಪಿಂಗ್ ಗಾಡ್. ವಾಟ್ ಎಲ್ಸ್ ಯು ನೀಡ್? ಬೇರೆ ಏನು ಬೇಕು? ಸೊ ನಿಮ್ಮನ್ನು ಈ ದೇವರ ಸಾನ್ನಿಧ್ಯದಿಂದ ಬೇರ್ಪಡಿಸುವಂಥ ಎಲ್ಲವನ್ನು ಸ್ವಲ್ಪ ಆಫ್ ಮಾಡಿಟ್ಕೊಳ್ಳಿ. ಆಫ್ ಯುವರ್ ಮೈಂಡ್, ಆಫ್ ಯುವರ್ ಮೊಬೈಲ್ ಫೋನ್, ಆಫ್ ಯುವರ್ ಫ್ರೆಂಡ್ಸ್, ಎವ್ರಿಬಡಿ. ಸ್ಟೇ ಅವೇ ಫ್ರಮ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಬಡಿ ಸೊ ದಟ್ ಯು ಕ್ಯಾನ್ ಸ್ಟೇ ವಿತ್ ದ ಲಾರ್ಡ್. ದೂರ ಆಗಿ, ಬೇರೆಯವರಿಂದ ದೂರ ಆಗಿ ಯೇಸುವಿಗೆ ಹತ್ತಿರ ಆಗ್ಬೋದು. ಸೊ ಈ ಡಿಸಿಪ್ಲಿನನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು. ಮಾಡಲಿಕ್ಕೆ ಕಷ್ಟ ಆದವರು ಆಮೇಲೆ ನನ್ನನ್ನು ಭೇಟಿಯಾಗಿ. ಇಲ್ಲ, ನಮಗೆ ಮೊಬೈಲ್ ಫೋನ್ ಬಿಟ್ಟಿರ್ಲಿಕ್ಕೆ ಆಗ್ತಾನೇ ಇಲ್ಲ, ನಮಗೆ ಮಾತಾಡದೇ ಇರಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಯಾರಾದರೂ ಇದ್ದರೆ, ಯು ಕ್ಯಾನ್ ಮೀಟ್ ಮೀ ಆಫ್ಟರ್ವರ್ಡ್ಸ್. ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ನಮ್ಮ ಈ ಸ್ಪಿರಿಚುವಲ್ ಲೈಫ್ ಬಗ್ಗೆ ನಮಗೆ ಸೀರಿಯಸ್ನೆಸ್ ಬರಬೇಕು. ನಮ್ಮ ಫಿಸಿಕಲ್ ಲೈಫ್ ಬಗ್ಗೆ ವಿ ಆರ್ ವೆರಿ ಮಚ್ ವರಿಡ್ ಆ್ಯಂಡ್ ವಿ ಆರ್ ಸೀರಿಯಸ್ ಅಬೌಟ್ ಅವರ್ ಫಿಸಿಕಲ್ ಲೈಫ್. ನಮ್ಮ ಫಿಸಿಕಲ್ ಬಾಡಿ ಬಗ್ಗೆ, ಈ ಲೋಕದಲ್ಲಿ ನಾಶವಾಗಿ ಹೋಗುವ, ಅಳಿದು ಹೋಗುವ ಒಂದು ಭೌತಿಕ ಜೀವನ ನಮಗೆಲ್ಲರಿಗೂ ಇದೆ. ಈ ಜೀವನದ ಬಗ್ಗೆ ನಾವು ತುಂಬ ಕೇರ್ ಮಾಡ್ತೀವಿ, ತುಂಬ ಕಾಳಜಿ ಇದೆ, ತುಂಬ ಥಿಂಕ್ ಮಾಡ್ತೀವಿ, ತುಂಬ ಪ್ರೇ ಮಾಡ್ತೀವಿ. ಹೌ ಮಚ್ ಯು ಆರ್ ವರಿಡ್ ಅಬೌಟ್ ಯುವರ್ ಸ್ಪಿರಿಚುವಲ್ ಲೈಫ್? ನಿಮ್ಮ ಆತ್ಮಿಕ ಜೀವಿತದ ಬಗ್ಗೆ ನೀವೆಷ್ಟು ವರಿಡ್ ಆಗಿದ್ದೀರಾ? ಎಷ್ಟು ಆಲೋಚನೆ ಮಾಡ್ತಾ ಇದ್ದೀರಾ? ಹೌ ಮಚ್ ಯು ಆರ್ ಪ್ರೇಯಿಂಗ್? ಎಷ್ಟು ಅದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ ಅಲ್ವಾ? ಯೋಚನೆ ಮಾಡಿ ನೋಡಿ. ಇನ್ನೊಂದು ಹೇಳ್ತೀನಿ, ನಿಮ್ಮ ಸ್ಪಿರಿಚುವಲ್ ಲೈಫ್ ಚೆನ್ನಾಗಿದ್ದರೆ ನಿಮ್ಮ ಫಿಸಿಕಲ್ ಲೈಫ್ ಕೂಡ ಚೆನ್ನಾಗಿರುತ್ತೆ.
If your spiritual life is healthy, your physical life also will be healthy. Your problem is not physical, your problem is spiritual. ನಿಮ್ಮ ಸಮಸ್ಯೆ ಇದೆಯಲ್ವಾ, ಭೌತಿಕವಾದ ಸಮಸ್ಯೆ ಅಲ್ಲ, ಆಧ್ಯಾತ್ಮಿಕವಾದದ್ದು ಸಮಸ್ಯೆ. ಆಧ್ಯಾತ್ಮಿಕವಾದದ್ದನ್ನು ಸರಿಪಡಿಸ್ಕೊಂಡ್ರೆ ಭೌತಿಕವಾದದ್ದು ಸರಿ ಆಗುತ್ತೆ. ನಾವು ಹೊರಗಡೆ ರಿಪೇರಿ ಮಾಡ್ಲಿಕ್ಕೆ ಹೋಗ್ತೀವಿ, ರಿಪೇರಿ ಆಗಲ್ಲ. ಒಳಗಡೆ ರಿಪೇರಿ ಆದರೆ ಹೊರಗಡೆ ರಿಪೇರಿ ಆಗುತ್ತೆ. ನಿನ್ನ ಒಳಗಡೆ ಸರಿ ಇಲ್ಲ. ದ ಪ್ರಾಬ್ಲಮ್ ಈಸ್ ಇನ್ ಯುವರ್ ಹಾರ್ಟ್, ಇನ್ ಯುವರ್ ಮೈಂಡ್. ಹಾರ್ಟ್ ಈಸ್ ಕರಪ್ಟೆಡ್, ಮೈಂಡ್ ಈಸ್ ಕರಪ್ಟೆಡ್. ಸೊ ಯು ಹ್ಯಾವ್ ಎ ಕರಪ್ಟ್ ಮೈಂಡ್ ಆ್ಯಂಡ್ ಕರಪ್ಟ್ ಹಾರ್ಟ್. ಸೊ ಲೈಫ್ ಈಸ್ ಕರಪ್ಟೆಡ್. ನಮ್ಮ ಜೀವನ ಕರಪ್ಟೆಡ್ ಆಗಿದೆ. ನೀವು ಹೊರಗಡೆ ರಿಪೇರಿ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಸರಿ ಆಗೋದಿಲ್ಲ. ಇಫ್ ಯು ಟ್ರೈ ಟಿಲ್ ಯುವರ್ ಡೆತ್, ಸಾಯೋ ತನಕ ಪ್ರಯತ್ನ ಪಟ್ಟರು ಕೂಡ ಸರಿ ಆಗೋದೇ ಇಲ್ಲ. ಡಿಪ್ರೆಷನ್ಗೆ ಹೋಗ್ತೀರಾ, ಲಾಸ್ಟಿಗೆ ಏನಾಗ್ತೀರಾ? ಏನು ಹೋಗ್ತೀರಮ್ಮ? ಡಿಪ್ರೆಷನ್. ಕೆಲವರೆಲ್ಲ ಆಲ್ರೆಡಿ ಪ್ರೆಷನ್ನಲ್ಲೇ ಇದ್ದೀರಾ. ಅವನು ಪ್ರೆಸ್ ಮಾಡಿ 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 ನಿಮ್ಮನ್ನು ಹೀಗೆ ಇಟ್ಕೊಂಡಿದ್ದಾನೆ. ಸ್ಪ್ರಿಂಗ್ನ ಹೀಗೆ ಪ್ರೆಸ್ ಮಾಡಿಟ್ರೆ ಹೇಗಿರುತ್ತಲ್ವ ಹಾಗೆ ನಿಮಗೆ ಹಾರ್ಲಿಕ್ಕೆ ಆಗ್ತಾ ಇಲ್ಲ. ಸ್ಪ್ರಿಂಗ್ ಫ್ರೀ ಆಗಿದ್ದರೆ ಜಂಪ್ ಮಾಡುತ್ತೆ, ಅದನ್ನು ಹೀಗೆ ಪ್ರೆಸ್ ಮಾಡಿಟ್ರೆ ಅದೇನಾಗುತ್ತೆ, ಕಲ್ ಥರ ಹೀಗೆ ಇರುತ್ತೆ. ಸೊ ಹಾಗೆ ನಮ್ಮಲ್ಲಿ ಅನೇಕರಿದ್ದೀವಿ. ಸೊ ಫ್ರೀ ಆಗುತ್ತೆ. ಯಾವಾಗ ಫ್ರೀ ಆಗುತ್ತೆ? ಕುತ್ಕೊಳ್ಳಿ, 2 ದಿನ ಸ್ವತಂತ್ರ ಕುತ್ಕೊಳ್ಳಿ. ಪೇ ಅಟೆನ್ಷನ್ ಟು ದ ವರ್ಡ್ ಆಫ್ ಗಾಡ್. ದಟ್ ವರ್ಡ್ ವಿಲ್ ಮೇಕ್ ಯು ಫ್ರೀ. ಹೂ ವಿಲ್ ಮೇಕ್ ಯು ಫ್ರೀ? ವರ್ಡ್ ಆಫ್ ಗಾಡ್ ವಿಲ್ ಮೇಕ್ ಯು ಫ್ರೀ, ನಾಟ್ ದ ಪ್ರೀಚರ್ ವಿಲ್ ಮೇಕ್ ಯು ಫ್ರೀ. ಪ್ರೀಚ್ ಮಾಡೋರಿಗೆ ಫ್ರೀ ಮಾಡಲಿಕ್ಕೆ ಆಗೋದಿಲ್ಲ. ದ ವರ್ಡ್, ವಾಟ್ ಯು ಆರ್ ಲಿಸನಿಂಗ್, ನೀವು ಕೇಳಿಸಿಕೊಳ್ತಿರೋ ವಾಕ್ಯ ನಿಮ್ಮನ್ನು ಫ್ರೀ ಮಾಡುತ್ತೆ. ದೇರ್ ಈಸ್ ಫ್ರೀಡಮ್ ಇನ್ ದ ವರ್ಡ್ ಆಫ್ ಗಾಡ್. ವಾಕ್ಯದಲ್ಲಿ ಸ್ವಾತಂತ್ರ್ಯ ಇದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಫ್ರೀಡಮ್ ಥ್ರೂ ದ ವರ್ಡ್ ಆಫ್ ಗಾಡ್. ಯು ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಫ್ರೀಡಮ್ ಥ್ರೂ ದ ವರ್ಡ್ ಆಫ್ ಗಾಡ್. ನೀವು ಸ್ವತಂತ್ರವನ್ನು ಅನುಭವಿಸ್ಲಿಕ್ಕೆ ಆಗೋದು ವಾಕ್ಯದ ಮುಖಾಂತರ ಮಾತ್ರನೇ. ಬೇರೆ ಯಾವುದರ ಮುಖಾಂತರನೂ ನಮಗೆ ಈ ಫ್ರೀಡಮ್, ಈ ಸ್ವಾತಂತ್ರ್ಯವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಯಾಕೆ ಎಷ್ಟೋ ಜನ ಸ್ವತಂತ್ರವಾಗಿ ನಾವು ಬದುಕ್ತಾ ಇಲ್ಲ ಅಂದರೆ, ವಿ ಆರ್ ನಾಟ್ ಗೋಯಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್. ನಾವು ವಾಕ್ಯದ ಮುಖಾಂತರ ಜೀವಿಸ್ತಾ ಇಲ್ಲ, ಯಾವುದ್ರದೋ ಮುಖಾಂತರ ಜೀವಿಸ್ತಾ ಇದ್ದೀವಿ. ಯು ನೀಡ್ ಟು ಪ್ರಾಕ್ಟೀಸ್ ಇಟ್ ಹಿಯರ್. ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾವುದ್ರ ಮುಖಾಂತರ ಜೀವಿಸ್ಲಿಕ್ಕೆ ಗೊತ್ತಾ? ವಾಕ್ಯದ ಮುಖಾಂತರ ಜೀವಿಸಲಿಕ್ಕೆ. ಆಗ ಪಿಶಾಚಿ ಟೈಟಾಗಿ ಹಿಡ್ಕೊಂಡಿರೋದೆಲ್ಲ ಫ್ರೀ ಆಗುತ್ತೆ. ನಿಮ್ಮ ಮೈಂಡ್ ಫ್ರೀ ಆದರೆ ನಿಮ್ಮ ಬಾಡಿ ಫ್ರೀ ಆಗುತ್ತೆ. ಫ್ರೀ ಆಗಬೇಕಾಗಿರೋದು, ಕೆಲವ್ರು ಹೇಳ್ತಾರಲ್ಲ, ಕೈ ಹಿಡ್ಕೊಬಿಟ್ಟಿದೆ. ಉದಾಹರಣೆ ಹೇಳ್ತಾ ಇರೋದು, ಕೈ ಹಿಡ್ಕೊಂಡ್ಬಿಟ್ಟಿದೆ, ಕಾಲು ಹಿಡ್ಕೊಬಿಟ್ಟಿದೆ, ಸೊಂಟ ಹಿಡ್ಕೊಬಿಟ್ಟಿದೆ, ಎಲ್ಲ ಹಿಡ್ಕೊಬಿಟ್ಟಿದೆ. ಈಗೆಲ್ಲ ಫ್ರೀ ಆಗಬೇಕಾ? ಫ್ರೀ ಆಗಬೇಕಾದ್ರೆ ನಿನ್ನ ಮೈಂಡ್ ಫ್ರೀ ಆಗಬೇಕು, ಮನಸ್ಸು ಫ್ರೀ ಆಗಬೇಕು. ಈಗ ನಿಮ್ಮ ಮನಸ್ಸು ಹೇಗಿದೆ ಗೊತ್ತಾ? ಮನಸ್ಸೆಲ್ಲ ಟೈಟ್ ಆಗಿದೆ. ಅದು ಎಷ್ಟು ಟೈಟ್ ಇದೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಟೈಟ್ ಆಗಿಬಿಟ್ಟಿದೆ. ತುಂಬ ಟೈಟ್ ಇದೆ. ಅದರಿಂದ ನಿಮಗೆ ತುಂಬ ಧ್ಯಾನ ಬೇಕೀಗ. ತುಂಬ ಧ್ಯಾನ ಅಂದರೆ ಸುಮಾರು 1 ತಿಂಗಳಷ್ಟು ನೀವು ವಾಕ್ಯದಲ್ಲಿ ಹೀಗೆ ಕೂತ್ಕೊಂಡ್ರೆ ಆ ವಾಕ್ಯ ಕೆಲಸ ಮಾಡಿ ಈ ಕಟ್ಟನ್ನೆಲ್ಲ ಬಿಚ್ಚುತ್ತೆ ಒಳಗಡೆದು. ಆಗ ನೀವು ಫ್ರೀ ಆಗ್ತೀರಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನಿಮ್ಮ ಮೇಲೆ ಹೋಗುತ್ತೆ ಅದೆಲ್ಲ. ಡಾಕ್ಟ್ರ್ ಅಂದ್ರೆ ಅಪ್ರಾಕ್ಸಿಮೇಟ್ ಹೇಳ್ಬೋದು, ಇದು ವಾಸಿ ಆಗಲಿಕ್ಕೆ 1 ವಾರ ಬೇಕು, 1 ತಿಂಗಳಾಗಬೇಕು ಅಂತ. ಡಾಕ್ಟ್ರದೊಂದು ಲೆಕ್ಕಾಚಾರ ಇರುತ್ತಲ್ಲ, ಆ ಲೆಕ್ಕಾಚಾರದಲ್ಲಿ. ಆದರೆ ನೀನು ಅದಕ್ಕೆ ಬೇಕಾದ ಕಾರ್ಯವನ್ನು ಸರಿಯಾಗಿ ಮಾಡದೇ ಇದ್ದರೆ, ಜಾಗರೂಕತೆ ವಹಿಸದೇ ಇದ್ದರೆ, ಏನೇನು ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದಾರೋ ಅದನ್ನು ಅದೇ ಪ್ರಕಾರ ನೀನು ಮಾಡದೇ ಇದ್ದರೆ, ಟ್ಯಾಬ್ಲೆಟನ್ನು ಯಾವಾಗ ತೆಗೆದುಕೋಬೇಕು ಅಂತ ಹೇಳಿದಾರೋ ಆ ಟೈಮಿಗೆ ನೀನು ಸರಿಯಾಗಿ ತೆಗೆದುಕೊಳ್ಳದೇ ಇದ್ದರೆ, ಖಂಡಿತವಾಗಲೂ ಡಾಕ್ಟ್ರ್ ಹೇಳಿದ ಟೈಮಿಗೆ ಏನೂ ಆಗೋದಿಲ್ಲ. ಕೆಲವೊಮ್ಮೆ ಪೇಷಂಟ್ ಸತ್ತೋಗೋ ಸಾಧ್ಯತೆಯೂ ಇದೆ. ಅದರಿಂದನೇ ಕೆಲವರು ಧ್ಯಾನಕ್ಕೆ ಹೋಗ್ತಾರೆ, ಅಲ್ಲಿ ಯಾರೊಬ್ಬರು ಪ್ರವಾದನೆ ಹೇಳ್ತಾರೆ, ನಿನಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ, ನಿನ್ನ ಬಗ್ಗೆ ದೇವರು ದೊಡ್ಡ ಯೋಜನೆ ಇಟ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ, ಇದು ದೇವರ ಯೋಜನೆ ಅಂತ ಯಾವುದೋ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಹೇಳ್ತಾರೆ. ನೀವು ಮನೆಗೆ ಹೋಗಿ ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ ಪ್ಲ್ಯಾನ್ ಏನು ದೇವ್ರು ಹೇಳ್ತಾರೆ, ದೇವರು ನಿನ್ನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ಲೈಟಲ್ಲಿ, ನಾನು ನೋಡ್ತಾ ಇದ್ದೀನಿ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ. ಇರ್ಬೋದು ಅಂತಲೇ ಇಟ್ಕೊಳ್ಳೋಣ. ಉದಾಹರಣೆ ಹೇಳ್ತಾ ಇರೋದು, ಉದಾಹರಣೆ, ಎಕ್ಸಾಂಪಲ್. ಓಕೆ,
ನಮ್ಗೆ ಆ ಥರ ಹೇಳಿದರೆ ಖುಷಿ ಅಲ್ವಾ? ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ವೀಸಾಗೆ ಅಪ್ಲೈ ಮಾಡಿದ್ದೀವಿ. ಯಾರೋ ಒಬ್ಬರು ಪ್ರಬೋಧನೆ ಮಾಡೋರು ಬಂದಾಗ ಕಣ್ಣು ಮುಚ್ಕೊಂಡು ನೀನು ಫ್ಲೈಟಲ್ಲಿ ಹಾರೋದನ್ನು ನೋಡ್ತಾ ಇದ್ದೀನಿ ಅಂತ. ಆದರೆ ಒಂದು ವಾರ ಆದಮೇಲೆ ಅವನು ಬೈಕ್ ಆಕ್ಸಿಡೆಂಟ್ ಆಗಿ ICUನಲ್ಲಿ ಇರ್ತಾನೆ. ಅವ್ರ ಮನೆಯವರೆಲ್ಲ ಬೈತಾರೆ, ಯಾರಿಗೆ? ಪ್ರವಾದನೆ ಹೇಳಿದವನಿಗೆ. ಅಲ್ಲ, ಅವ್ರು ಹೇಳಿದರು ಫ್ಲೈಟಲ್ಲಿ ಹಾರ್ತಾನೆ ಮುಂದಿನ ವಾರ ಅಂತ. ಇವನು ನೋಡಿದರೆ 15 ದಿವಸದಿಂದ ICUನಲ್ಲಿ ಇದ್ದಾನಲ್ಲ, ಆಕ್ಸಿಡೆಂಟ್ ಆಗಿ ಯಾಕೆ? ಅಲ್ಲ, ಅವ್ರು ಹೇಳಿದ್ದು ಕರೆಕ್ಟೇ, ಹಾರ್ತಾನೆ ಅಂತ ದೇವರೇ ಆಲೋಚನೆ ಕೊಟ್ಟಿದ್ದು. ಎಕ್ಸಾಂಪಲ್, ಓಕೆ, ಉದಾಹರಣೆ ಹೇಳ್ತಾ ಇರೋದು. ದೇವರೇ ಆಲೋಚನೆ ಕೊಟ್ಟಿದ್ದು ಫ್ಲೈಟಲ್ಲಿ ಹೋಗ್ತಾನೆ ಅಮೇರಿಕಕ್ಕೆ ಅಂತ. ಆದರೆ ಅವನು ದೇವರ ದಾರಿಲಿ ಹೋಗಬೇಕಾಗಿತ್ತು. ಪ್ರವಾದನೆ ಕರೆಕ್ಟ್ ಇದೆ, ಪ್ರಾಫೆಸಿ ವಾಸ್ ರೈಟ್. ಅವನು ಪ್ರಾಫೆಸಿ ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ಲಿಕ್ಕೆ ಹೋದ. ಧ್ಯಾನಕ್ಕೆ ಬಂದು ಪ್ರವಾದನೆ ತೆಗೆದುಕೊಂಡು ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ಲಿಕ್ಕೆ ಹೋದ ಖುಷಿಗೆ. ದೇವ್ರು ಹೇಳ್ಬಿಟ್ಟಿದ್ದಾರೆ ನನಗೆ, ನೆಕ್ಸ್ಟ್ ವೀಕ್ ಐ ಆಮ್ ಫ್ಲೈಯಿಂಗ್ ಟು ಅಮೇರಿಕಾ ಅಂತ. ಎಣ್ಣೆ ಪಾರ್ಟಿ, ಆಕ್ಸಿಡೆಂಟ್ ಆದ, ICU ಸೇರಿಕೊಂಡ. 15 ದಿವಸ ಆಯಿತು, ಡೌಟಲ್ಲಿದ್ದಾನೆ. ಅದೇ ಪರಿಸ್ಥಿತಿ ನಿಮ್ಮದು ಆಗುತ್ತೆ ಕೆಲವೊಮ್ಮೆ. ಆಕ್ಸಿಡೆಂಟ್ ಆಗುತ್ತೆ, ICUಗೆ ಹೋಗ್ತೀರಂತಲ್ಲ, ದೇವ್ರು ಹೇಳಿಬಿಟ್ಟಿದ್ದಾರೆ ನಮಗೆ ಒಳ್ಳೇದಾಗುತ್ತೆ ಅಂತ. ಯಾಕಾಗಿಲ್ಲ ಅಂದರೆ ದೇವ್ರು ಒಳ್ಳೇದಾಗುತ್ತೆ ಅಂತ ಹೇಳಿದ ಮೇಲೆ ಆ ದಾರಿಲಿ ಹೋಗಬೇಕು, ಒಳ್ಳೇದಾಗುತ್ತೆ. ದೇವ್ರು ಒಳ್ಳೇದಾಗುತ್ತೆ ಅಂತ ಹೇಳಿ ನಿನ್ನ ದಾರಿಲಿ ಹೋದರೆ ಹಾಳಾಗಿ ಹೋಗ್ತೀಯಾ. ನೀನು ಒಂದಲ್ಲ 1000 ಧ್ಯಾನಕ್ಕೆ ಬಂದರೂ ಕೂಡ, 1000 ಪ್ರವಾದನೆಗಳು ನಿನ್ನ ಮೇಲೆ ಪ್ರವಾದನೆ ಹೇಳಿದರೂ ಕೂಡ, ನೀನು ಆ ಪ್ರವಾದನೆಗೆ ಅನುಗುಣವಾಗಿ ನೀನು ಬದುಕದೆ ಹೋದರೆ, ಅಯ್ಯೋ ದೇವ್ರು ಹೇಳಿದ್ದಾರೆ ಮುಂದಿನ ವಾರ ನಾನು ಐ ಆಮ್ ಫ್ಲೈಯಿಂಗ್ ಟು ಅಮೇರಿಕಾ, ಥ್ಯಾಂಕ್ ಯು ಲಾರ್ಡ್. ನಿನ್ನ ಮನೆಗೆ ಹೋಗೇನು ಮಾಡಬೇಕು? ಯು ಆರ್ ಸಪೋಸ್ ಟು ವರ್ಷಿಪ್ ಗಾಡ್ ಆ್ಯಂಡ್ ಥ್ಯಾಂಕ್ ಗಾಡ್. ನಿನ್ನ ಕೆಲಸ ಒಂದೇ, ದೇವರೇ ಅಯೋಗ್ಯನಾದ ನನಗಿಂಥ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದೆಯಲ್ವಾ, ಅದಕ್ಕಾಗಿ ನಾನು ನಿನ್ನನ್ನು ಆರಾಧಿಸ್ತೀನಿ ದೇವರೇ, ನಿನಗೆ ಸ್ತೋತ್ರ ಎಂದು ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದರೆ ಯು ವಿಲ್ ಫ್ಲೈ. ಅದರ್ವೈಸ್ you will die. Decide, you want to fly or to die. Decision is up to you, not up to the prophet, one who prophesied over you. It is up to you. ನಿನ್ನ ಮೇಲಿದೆ, ನಿನ್ನ ಕೈಯಲ್ಲಿದೆ ಅದು. ಆಮೇಲೆ ಅವ್ರು ಹೇಳಿದ ಪ್ರವಾದನೆ ತಪ್ಪಿ ಹೋಯಿತು. ಅವ್ರು ಹೇಳಿದ ಮೇಲೆ ದೇವರು ತಾನೇ ಹೇಳಿದ್ದವ್ರ ಮುಖಾಂತರ ಅದು ಆಗಬೇಕಾಗಿತ್ತಲ್ಲ, ಯಾಕಾಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟೇ, ನೀನು ದೇವರಿಗೆ ಧನ್ಯವಾದ ಹೇಳಲಿಲ್ಲ. ಊರು ಸುತ್ತದೆ, ಟೈಮ್ ಪಾಸ್ ಮಾಡಿದೆ, ಶಾಪಿಂಗ್ ಮಾಡಿದೆ, ಸೋಂಬೇರಿಯಾಗಿ ಜೀವಿಸಿದೆ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 21ರಿಂದ ಇರೋ ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 1 ವರ್ಸಸ್ 21 and 22. ರೋಮ, ಬೈಬಲ್ ಇಲ್ಲದೆ ಇದ್ದವರೆಲ್ಲ ಬೈಬಲ್ ಇದ್ರೆ ತಗೊಳ್ಳಿ. ಧ್ಯಾನಕ್ಕೆ ಬಂದಿದ್ರೆ ಬೈಬಲ್ ಇಲ್ಲಮ್ಮ, ತಂದಿಲ್ಲ, ಪರವಾಗಿಲ್ಲ, ಒಂದು ನೋಟ್ ಪುಸ್ತಕ ಆದರೂ ತೊಗೊಂಡು ಬರ್ಕೊಳ್ಳಿ. ಆಮೇಲೆ ನಿಮಗೇನಾದರೂ ಬೇಕು ಅನಿಸಿದರೆ, ನಿಮಗೇನಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಒಂದು ನೋಟ್ ಪುಸ್ತಕ ತಗೊಂಡು ಚೆನ್ನಾಗಿ ಬರ್ಕೊಳ್ಳಿ. ಅದು ನಿಮ್ಮ ಭವಿಷ್ಯಕ್ಕೆ ನಿಧಿ ಆಗಿರುತ್ತೆ, ನಿಮ್ಮನ್ನು ಕಾಪಾಡುತ್ತೆ. ನೀವು ಕೂಡಿಸಿಟ್ಕೊಂಡು ದುಡ್ಡು ಖಂಡಿತ ಕಾಪಾಡಲ್ಲ, ಆಯಿತಾ? ಒಂದಿಷ್ಟು ದುಡ್ಡು ಅದು ಇದು ಕೂಡಿಸಿಟ್ಕೊಂಡ್ರೆ ಕಾಪಾಡುತ್ತೆ ಅಂತ ತಿಳ್ಕೊಂಡು ಕೂಡಿಸಿಟ್ಕೊಳ್ತೀರಿ, ಯಾರೋ ಬಂದು ಹೊಡ್ಕೊಂಡು ಹೋಗಿರ್ತಾರೆ, ಅಥವಾ ಆಸ್ಪತ್ರೆಗೆ ಹಾಕಬೇಕಾಗತ್ತೆ ಆಮೇಲೆ. ಓಕೆ, ಸೊ ಇದು ಕಳ್ತನ ಮಾಡೋಕ್ಕಾಗಲ್ಲ ಯಾರಿಗೂ. ದೇವರ ವಾಕ್ಯ ಕ್ಯಾನ್ ನಾಟ್ ಬಿ ಸ್ಟೋಲನ್. ಮನಿ ಕ್ಯಾನ್ ಬಿ ಸ್ಟೋಲನ್, ಎನಿಥಿಂಗ್ ಕ್ಯಾನ್ ಬಿ ಸ್ಟೋಲನ್, ಬಟ್ ದ treasures of the kingdom of God, which is the word of God, cannot be stolen. It will protect you. ನೀವು ಅದನ್ನು ಕೂಡಿಸಿಟ್ಕೊಂಡ್ರೆ ಅದು ನಿನ್ನನ್ನು ಕಾಪಾಡುತ್ತೆ, ನಿನ್ನ ಮಕ್ಕಳನ್ನ ಕಾಪಾಡುತ್ತೆ, ನಿನ್ನ ಭವಿಷ್ಯವನ್ನು ಕಾಪಾಡುತ್ತೆ. ಇಟ್ ವಿಲ್ ಪ್ರಿಸರ್ವ್ ಯು, ಇಟ್ ವಿಲ್ ಪ್ರೊಟೆಕ್ಟ್ ಯು, ಇಟ್ ವಿಲ್ ಸೇವ್ ಯು. ಏನು ಕೂಡಿಸಿಟ್ಕೊಂಡಿದ್ದೀರಾ ಜೀವನದಲ್ಲಿ? ಕೆಲವರು ಕೇಳ್ತಾರಲ್ವ, ಏನಾದರೂ ಕೂಡಿಸಿಟ್ಟಿದ್ದೀರಾ? ನನ್ನ ಹತ್ರ ಸುಮಾರು ಜನ ಕೇಳ್ತಾರೆ, ಏನಾದರೂ ಕೂಡಿಸಿಟ್ಕೊಂಡಿದ್ದೀರಾ ಅಂತ. ನಾನು ತುಂಬ ಕೂಡಿಸಿಟ್ಕೊಂಡಿದ್ದೀನಿ ಅಂತ. ಸೊ ಹಾಗೆ ನಿಮ್ಮನ್ನು ಕೇಳ್ಬೋದು ಯಾರಾದರೂ ಮನೇಲಿದ್ದವರು, ಏನು ಕೂಡಿಸಿಟ್ಕೊಂಡಿದ್ಯಾ ಅಂತ, ಎಷ್ಟು ಕೂಡಿಸಿಟ್ಕೊಂಡಿದ್ಯಾ ಅಂತ. ಹಾಗೆ ಯಾವುದಾದ್ರೂ ಉಪಯೋಗ ಬರೋವಂಥದ್ದು ಕೂಡಿಸಿಟ್ಕೊಳ್ಳಿ, ಕೆಲಸಕ್ಕೆ ಬರೋವಂಥದ್ದನ್ನು ಕೂಡಿಸಿಟ್ಕೊಳ್ಳಿ, ನಿಮ್ಮನ್ನು ಕಾಪಾಡುವಂಥದ್ದನ್ನು ಕೂಡಿಸಿಟ್ಕೊಳ್ಳಿ. ಅದು ದೇವರ ವಾಕ್ಯ, ದೇವರ ಜ್ಞಾನ, ದೇವರ ಸಾನ್ನಿಧ್ಯ, ದೇವರ ಅರಿವು, ದೇವರ ಅನುಭವ, ವಿಶ್ವಾಸ. ಇದನ್ನು ಕೂಡಿಸಿಟ್ಕೊಳ್ಳಿ. ಮಾರಾಟ ಮಾಡಬೇಡಿ, ಇದನ್ನು ಕೂಡಿಸಿಟ್ಕೊಳ್ಳಿ.
ಆಸ್ತಿ ಕೂಡಿಸಿಟ್ಕೊಂಡು, ಸೈಟ್ ಕೂಡಿಸಿಟ್ಕೊಂಡು, ಬಂಗಾರ ಕೂಡಿಸಿಟ್ಕೊಂಡು, ಹಣ ಕೂಡಿಸಿಟ್ಕೊಂಡು ಮಾನಸಿಕ ರೋಗಿಗಳಾಗಿ ಸತ್ತೋಗ್ಬೇಕಾಗತ್ತೆ. ಟೆನ್ಷನಲ್ಲಿ ಬದುಕಬೇಕಾಗತ್ತೆ. ಕೂಡಿಸಿಟ್ಕೊಂಡಷ್ಟು ಟೆನ್ಷನ್ ಜಾಸ್ತಿ. ನೋಡಿ ಬೇಕಾದ್ರೆ ಕೂಡಿಸಿಟ್ಕೊಂಡವ್ರು, ಅವ್ರಿಗೆ ಸಮಾಧಾನ ಇರೋದಿಲ್ಲ. ಸೊ ನೀವು ಯಾರಾದರೂ ಕೂಡಿಸಿಟ್ಕೊಂಡವ್ರು ಇದ್ದರೆ ಕೊಟ್ಟುಬಿಡಿ ಬೇರೆಯವ್ರಿಗೆ, ಇಲ್ದಿದ್ದವರಿಗೆ. ಆಗ ನಿಮಗೇನಾಗುತ್ತೆ? ಫ್ರೀ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಖುಷಿ ಆಗ್ತಾ ಇಲ್ಲ ಯಾರಿಗಲ್ವಾ? ನೀವು ಬಂದಿರೋದೇ ಅವರೆಲ್ಲ ಕೂಡಿಸಿಟ್ಕೊಬಿಟ್ರು, ನಮಗೇನು ಕೂಡಿಸಿ ಸಿಗ್ತಾ ಇಲ್ಲ, ನಮಗೆ ಏನು ಕೂಡ್ತಾ ಇಲ್ಲ ಈಗ. ನಿನಗೆ ಕೂಡಲ್ಲ, ತುಂಬ ರೋಗ ಆಗಿಬಿಟ್ಟಿದೆ, ಏನು ತಿಂದರೂ ಕೂಡ್ತಾ ಇಲ್ಲ, ಏನು ಮಾತು ತಿಂದರೂ ಕೂಡ್ತಾ ಇಲ್ಲ. ಎಲ್ಲಿ ಕೂಡೋದು? ತಿನ್ನಬೇಕಾಗಿರೋದು ತಿನ್ನು, ಅವಾಗ ಕೂಡುತ್ತೆ. ದೇವರ ವಾಕ್ಯ ತಿನ್ನು. ಯೆರೆಮೀಯ 15:16 ದೇವರ ವಾಕ್ಯ ಹೇಳುತ್ತೆ. ಈಗ ಓದಬೇಕಲ್ಲ, ರೋಮ 1, ಆಮೇಲೆ ಓದೋಣ. ಯೆರೆಮೀಯ 15:16 ತೆಗೀರಿ ನೋಡೋಣ. ಜೆರೆಮಯ ಚಾಪ್ಟರ್ 15:16. ಕೆಲವರಿಗೆಲ್ಲ ಹೇಳ್ತಾರಲ್ಲ, ಕೂಡ್ತಾ ಇಲ್ಲ ಬ್ರದರ್, ಏನು ತಿಂದರೂ ಕೂಡ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ್ತಾ ಇಲ್ಲ, ಯಾವ ಆಸ್ಪತ್ರೆಗೆ ಹೋದರೂ ಕೂಡ್ತಾ ಇಲ್ಲ. ನಿನಗೆ ಕೂಡೋದೂ ಇಲ್ಲ. ಕೂಡಿಸ್ಕೋಬೇಕಾಗಿರುತ್ತೆ, ಅದನ್ನು ಕೂಡಿಸ್ಕೋ, ಅವಾಗೆಲ್ಲ ಕೂಡುತ್ತೆ. ಎಷ್ಟು ದುಡಿದ್ರೂ ಕೂಡ್ತಾ ಇಲ್ಲ, ನಿಲ್ತಾ ಇಲ್ಲ. ನೀರು ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ದುಡಿತಾ ಇರ್ತೀವಿ ಬ್ರದರ್, ದುಡಿತಾ ಇರ್ತೀವಿ, ಹೋಗ್ತಾ ಇರುತ್ತೆ, ನಿಲ್ತಾ ಇಲ್ಲ. ಇನ್ನು ದುಡಿಲೇ ಬೇಡ, ದೇವ್ರು ನಿಲ್ಲಿಸ್ಕೊಡ್ತಾರೆ. ಅಂದರೆ ಸೋಂಬೇರಿಯಾಗಿರುವಂತಲ್ಲ, ಅದರ ಅರ್ಥ ಬೇರೆ. ಏನಿವೆ ಓದಿ. ನಿಮ್ಮ ವಚನಗಳು ನನಗೆ ದೊರೆತವು. ಏನು ದೊರೆತವು? ಯೆರೆಮೀಯ ಹೇಳ್ತಾನೆ, ದೇವರೇ ನಿನ್ನ ನುಡಿಗಳು, ನಿನ್ನ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆನು. ಅವುಗಳನ್ನು ಹಾಗೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ಟೆ ಅಲ್ಲ, ಹಾಗೆಯೇ ಐ ಸ್ವಾಲೋಡ್ ಇಟ್. ನಾನು ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ. ಚಿಕ್ಕ ಮಕ್ಕಳಿಗೆ ಏನಾದರೂ ತಿನ್ನೋ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ನುಂಗ್ಬಿಡ್ತಾರೆ. ನಮ್ಮ ಜೆಸಿಕಂಗೆ ಏನಾದರೂ ಕೊಟ್ಟರೆ ಅವಳು ನುಂಗ್ತಾಳೆ ಬೇಗ. ಯಾಕಂದರೆ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ. ಇನ್ನು ಯಾರಿಗೂ ಕೊಡಬಾರ್ದು, ಪೂರ್ತಿ ನಾನೇ ತಿನ್ನಬೇಕು ಅಂತ ಅವಳೇನು ಮಾಡ್ತಾಳೆ, ಅಗೀತ ಕೂತ್ಕೊಳ್ಳೋದಿಲ್ಲ. ನಮ್ಮ ಥರ ನಿಧಾನ ಅಗೀತ ಕೂತ್ಕೊಂಡ್ರೆ ಇಷ್ಟೇ ತಿನ್ನೋಕ್ಕಾಗೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಾಕಿ ಇದ್ದವರೆಲ್ಲ ಜಾಸ್ತಿ ತಿಂದುಬಿಡ್ತಾರೆ. ಅದಕ್ಕೆ ಅವಳೇನು ಮಾಡ್ತಾಳೆ ಗೊತ್ತಾ, ಬಟ್ ನುಂಗು, ಬೇಗ ನುಂಗಿ ಜಾಸ್ತಿ ತಿನ್ನೋದು. ಸೊ ಜಾಸ್ತಿ ತಿನ್ನಬೇಕು ಅಂತ ಆಸೆ ಇದ್ದವರು ನುಂಗಬೇಕು, ಅಗೀತಾ ಕೂತ್ಕೋಬಾರ್ದು. ಸೊ ನೀವೇನು ಮಾಡಬೇಕು, ವಾಕ್ಯ ಸಿಕ್ಕಿದಾಗ ಏನು ಮಾಡಬೇಕು, ಫಸ್ಟ್ ಒಳಗೆ ಹಾಕೋಬೇಕು. ಆಮೇಲೆ ಹಸುಗಳು ಅಲ್ಲಲ್ಲಿ ಮಲ್ಕೊಂಡು ಮೆಲ್ಕು ಹಾಕ್ತಾ ಇರ್ತದಲ್ಲ, ಒಳಗಡೆ ನುಂಗಿದ್ದೆಲ್ಲ ಹೊರಗಡೆ ತೆಗೆದು ಅಂತ ಮೆಲ್ಕು ಹಾಕ್ತಾ ಇರುತ್ತೆ. ಆಮೇಲೆ ನಿಧಾನ ಜೀರ್ಣ ಮಾಡಿಕೊಂಡು ಒಳಗಡೆ ಹಾಕ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆ ಹಾಲು ಕೊಡುತ್ತದು. ಸೊ ನೀವಿಲ್ಲಿ ನುಂಗಬೇಕು, ಮನೆಗೆ ಹೋಗಿ ಏನು ಮಾಡಬೇಕು, ಮೆಲ್ಕು ಹಾಕಬೇಕು. ಇಲ್ಲಿ ನುಂಗಬೇಕು, ರೂಮಿಗೆ ಹೋದ್ಮೇಲೆ ಮೆಲ್ಕು ಹಾಕಬೇಕು. ಇಲ್ಲಿ ನುಂಗಿ ಅಲ್ಲಿ ಹೋಗಿ ಮೊಬೈಲ್ ಫೋನ್ ಎತ್ಕೊಂಡ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಸತ್ತೋಗ್ತೀವಿ. ಆಮೇಲೆ ಎಲ್ಲ ನುಂಗ್ಬಿಟ್ಟಿದೆಯಲ್ವ ಈಗ. ಸೊ ಇಲ್ಲಿ ನುಂಗಿ, ದೇವ್ರ ವಾಕ್ಯ ನುಂಗಿ, ಅಲ್ಲಿ ಹೋಗಿ ಪಿಶಾಚಿ ಮಾತು ನುಂಗಿದ್ರೆ ಅಲರ್ಜಿ ಆಗತ್ತೆ. ಅಲ್ಲಿ ಕಡ್ತಾ ಇಲ್ಲಿ ಕಡ್ತಾ, ಬಟ್ಟೆ ಹಾಕೋಕ್ಕಾಗಲ್ಲ, ನಿದ್ದೆ ಬರಲ್ಲ, ಸಮಾಧಾನ ಇಲ್ಲ. ಮನೇಲಿದ್ದವರು ಕನ್ಫ್ಯೂಸ್ಡ್ ಆಗ್ತಾರೆ. ಆಮೇಲೆ ಧ್ಯಾನಕ್ಕೆ ಹೋದ್ರು ಯಾಕೆ ಹಿಂಗೆ ಆಗ್ಬಿಡ್ತು ಅಂತ ಅವ್ರಿಗೆ ಗೊತ್ತಿಲ್ಲಲ್ಲ, ಇವ್ರು ನುಂಗಿದ್ದೆಲ್ಲ ಒಳಗೆ ಸೇರ್ಕೊಬಿಟ್ಟಿದೆ, ಅದನ್ನು ಜೀರ್ಣ ಮಾಡ್ಕೊಳ್ಳಿಲ್ಲ, ಮೆಲ್ಕು ಹಾಕಿಲ್ಲ ಅಂತ. ಸೊ ಅದರಿಂದ ಇದು ನುಂಗುವ ಸಮಯ, ನುಂಗಬೇಕು. ವಾಪಸ್ ರೂಮಿಗೆ ಹೋದ್ಮೇಲೆ ಮತ್ತು ಫ್ರೀ ಟೈಮಲ್ಲಿ ಮತ್ತು ಮನೆಗೆ ಹೋದ್ಮೇಲೆ ಮೆಲುಕು ಹಾಕುವ ಸಮಯ. ಆಗ ಮೆಲುಕು ಹಾಕ್ತಾ ಇರಬೇಕು, ನುಂಗಿದ್ದನ್ನು ಎತ್ಕೊಂಡು ಚೆನ್ನಾಗಿ ಅಗಿಬೇಕು. ಆಗ ನಿಮ್ಮ ದೇಹಕ್ಕೆ ಬಲ ಸಿಗುತ್ತೆ, ಆತ್ಮಕ್ಕೆ ಬಲ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಇದೊಂಥರ ತಮಾಷೆ ಥರ ಇದ್ರೂ ಕೂಡ ಇದು ಸತ್ಯನೇ. ಈಗ ನೀವು ಬರ್ಕೊಳ್ತೀರಿ, ಅಂಡರ್ಲೈನ್ ಮಾಡ್ಕೊಳ್ತೀರಿ, ನಿಮಗೆ ನುಂಗುವಷ್ಟು ಸಮಯ ಮಾತ್ರ ಇದೆ, ಮೆಲ್ಕು ಹಾಕ್ಲಿಕ್ಕೆ ಸಮಯ ಇಲ್ಲ. ಅದನ್ನು ವಾಪಸ್ ತೆಗೆದು ಅಗಿಯುವಷ್ಟು ಸಮಯ ಇಲ್ಲ. ವಾಪಸ್ ಹೋದ್ಮೇಲೆ ಇದನ್ನು ನೀವು ಮಾಡಬೇಕು. ಆಗ ನೀವು ಬ್ಯೂಟಿಫುಲ್ ಆಗ್ತೀರಿ. ಆಗ ನೀವೇನಾಗ್ತೀರಿ, ಸುಂದರವಾಗಿ ಕಾಣ್ತೀರಿ. ದಿಸ್ ವರ್ಲ್ಡ್ ವಿಲ್ ಮೇಕ್ ಯು ಬ್ಯೂಟಿಫುಲ್. ಓಕೆ, ವಾಕ್ಯ ನಿಮ್ಮನ್ನು ಬ್ಯೂಟಿಫುಲ್ ಮಾಡುತ್ತೆ. ಈಗ ನಾವು ಏನು ಹಚ್ಚಿದ್ರು ಹಾಗೆ ಅಷ್ಟೇ, ಕುರುಪಿಗಳ ಥರನೇ ಕಾಣ್ತೀವಿ. ನೀವೇನಾದರೂ ಹಚ್ಕೊಳ್ಳಿ. ನೀವು ಹಚ್ಕೊಳ್ಳೋದು ಯಾಕೆ ಗೊತ್ತಾ? ನಿಮಗೆ ನೀವೇ ಇಷ್ಟ ಆಗದೆ ಇರೋದ್ರಿಂದನೇ ಹಚ್ಕೊಳ್ಳೋದು.
ಎಷ್ಟು ಹಚ್ಚಿದ್ರು ಅಷ್ಟೇ, ಏನು ಬಟ್ಟೆ ಹಾಕ್ಕೊಂಡು ನೋಡಿದ್ರು ಕೆಲವರಿಗೆ ಇಷ್ಟ ಇಲ್ಲ. ಡೈಲಿ 3 ಬಟ್ಟೆ ಚೇಂಜ್ ಮಾಡ್ತೀವಿ, ವಾರ ವಾರ ಶಾಪಿಂಗ್ ಮಾಡ್ತೀವಿ. ನಿಮಗೆ ನಿಮ್ಮನ್ನೇ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯು ಕಾಂಟ್ ಆಕ್ಸೆಪ್ಟ್ ಯುವರ್ ಸೆಲ್ಫ್. ಸಿ ಪ್ರಾಬ್ಲಮ್ ಅಲ್ವಾ? ಯಾರು ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು? ನೀವು ತಿಳ್ಕೊಂಡಿರೋದು ಎಲ್ಲರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರಾಬ್ಲಮ್ ಇರೋದು ನಿನಗೆ ನೀನೇ ಆಕ್ಸೆಪ್ಟೆಡ್ ಅಲ್ಲ, ನೀನೇ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಏನೇನೋ ಟ್ರೈ ಮಾಡ್ತಾ 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 ಲಾಸ್ಟಿಗೆ ಫ್ಲಾಪ್ ಆಗೋಗ್ತಿದ್ಯಾ. ಅದರಿಂದ ದಿಸ್ ವರ್ಲ್ಡ್ ವಿಲ್ ಮೇಕ್ ಯು ಬ್ಯೂಟಿಫುಲ್, ನಥಿಂಗ್ ಎಲ್ಸ್. ವಾಕ್ಯ ನಿಮ್ಮನ್ನು ಬ್ಯೂಟಿಫುಲ್ ಮಾಡುತ್ತೆ. ವಾಕ್ಯದಿಂದ ನೀವು ಬ್ಯೂಟಿಫುಲ್ ಆದಷ್ಟು ನಿಮಗೆ ಅರ್ಥ ಆಗುತ್ತೆ, ನಾನೀಗ ಬ್ಯೂಟಿಫುಲ್ ಆಗಿದ್ದೀನಿ, ನನಗೆ ಎಕ್ಸ್ಟರ್ನಲ್ ಬ್ಯೂಟಿ ಯಾವುದು ಬೇಕಾಗಿಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಯಾವುದು ಬೇಕಾಗಿಲ್ಲ. ನನಗೀಗ ಅಫೇರ್ ಬಂದಿದೆ ಒಬ್ಬರಿಂದ, ಯೇಸುವಿನಿಂದ, ವಾಕ್ಯದಿಂದ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಅಫೇರ್ ಅಂತ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅಫೇರ್ ಹೋಗ್ತೀವಿ, ಅವನ ಜೊತೆಗೆ, ಇವಳ ಜೊತೆಗೆ, ಅದ್ರ ಜೊತೆಗೆ, ಇದ್ರ ಜೊತೆಗೆ. ಪ್ರಪಂಚದಲ್ಲಿರೋ ಎಲ್ಲರ ಜೊತೆಗೂ ಅಫೇರ್ ಇಟ್ಕೋಬೇಕಾದವ್ರ ಜೊತೆಗೆ ಅಫೇರ್ ಇಟ್ಕೊಳ್ಳದೆ ಇದ್ದರೆ ಜೀವನ ಹಾಳಾಗೋಗುತ್ತೆ. ಎಷ್ಟೋ ಜನ ಅಫೇರ್ ಇಟ್ಕೊಂಡು ಅಡ್ರೆಸ್ ಇಲ್ಲದೆ ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಅವರ ವಾಕ್ಯಗಳು ನನಗೆ ಸಿಕ್ಕಿದವು, ನಾನು ಅವುಗಳನ್ನು ಹಾಗೇ ನುಂಗೋರು ಬುದ್ಧಿವಂತರು ನುಂಗ್ತಾ ಇರಿ, ಆಯ್ತಾ? ಆಮೇಲೆ ಹೋಗಿ ಅಗಿಬೇಕು. ನಿಮ್ಮ ನುಡಿಗಳು ನನಗೆ ಏನು ಕೊಡುತ್ತೆ ನೋಡೋಣ. ನಿಮ್ಮ ನುಡಿಗಳು ನನಗೆ ಹರ್ಷವನ್ನು, ಏನನ್ನು ಹರ್ಷವನ್ನು, ಹೃದಯ ಆನಂದವನ್ನು ತಂದವು. ಹಾಲೆಲೂಯಾ, ಹಾಲೆಲೂಯಾ. ನೀವು 2 ದಿನ ಅಲ್ಲ, ನಿಮಗೆ ಇದರಲ್ಲಿ ವಿಶ್ವಾಸ ಇದ್ರೆ ನೀವೇನು ಮಾಡ್ತೀರಿ ಗೊತ್ತಾ? ನೀವು ಯಾವಾಗಲೂ ನುಂಗ್ತಾನೆ ಇರ್ತೀರಿ ವಾಕ್ಯವನ್ನು. ಯಾಕಂದ್ರೆ ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋ ಜೀವನದಲ್ಲಿ ಒಂದು ಹರ್ಷಾನಂದ. ವಿ ವಾಂಟ್ ಜಾಯ್. ಹೂ ಡಸಂಟ್ ವಾಂಟ್ ಎ ಜಾಯ್ಫುಲ್ ಲೈಫ್? ಯಾರಿಗೆ ಸಂತೋಷವಾದ ಜೀವನ ಇಷ್ಟ ಇಲ್ಲ? ಯಾರಿಗೆ ಆನಂದವಾದ ಜೀವನ ಇಷ್ಟ ಇಲ್ಲ? ನಿಂಗೆ ಇಷ್ಟ ಇಲ್ವಮ್ಮ? ಇದೆ ಅಲ್ವಾ? ನಿಂಗೆ ಇಷ್ಟ ಇಲ್ವಾ? ಡಿಂಪ ಎಸ್, ಇಷ್ಟ. ನುಂಗ್ಲಿಕ್ಕೆ ಕಷ್ಟ. ಇರಲಿ, ಪರವಾಗಿಲ್ಲ. ಕೆಲವು ಟೈಮ್ ಡಾಕ್ಟ್ರು ಮಾತ್ರೆ ಕೊಡುವಾಗ ಕೆಲವರಿಗೆ ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು. ಕಹಿ ಇಷ್ಟುದ್ದ ಇದೆ, ನುಂಗೋಕ್ಕಾಗಲ್ಲ, ಕಹಿ ಇದೆ, ಅದಿದೆ, ಇದೆ ಅಂತ. ಆದರೆ ತಿಂದುಬಿಟ್ರೆ ಕಾಯಿಲೆ ವಾಸಿ ಆಗತ್ತೆ ಅಲ್ವಾ? ಸೊ ಅದೇ ಥರನೇ ಈ ವಾಕ್ಯ ನುಂಗ್ಲಿಕ್ಕೆ ಸ್ವಲ್ಪ ಏನಾಗುತ್ತೆ, ಕಷ್ಟ ಆಗ್ಬೋದು. ಆದರೆ ಕಷ್ಟಪಟ್ಟು, ಇಷ್ಟಪಟ್ಟಲ್ಲದೆ ಇದ್ದರೂ ಕಷ್ಟಪಟ್ಟು ನುಂಗ್ಬಿಟ್ರೆ ನಿಮಗೆ ಹರ್ಷಾನಂದ ಸಿಗುತ್ತೆ. ಏನು ಸಿಗುತ್ತೆ? ಹೌದಲ್ವ ಅಜ್ಜಿ? ಸಿಗುತ್ತಾ? ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಯಾರಿಗೆಲ್ಲ ಸಿಗುತ್ತೆ? ಯಾರೆಲ್ಲ ನುಂಗ್ತಾರೋ ಅವರಿಗೆಲ್ಲ ಸಿಗುತ್ತೆ. ಯಾರೆಲ್ಲ ವಾಪಸ್ ಅದನ್ನು ಕಕ್ತಾರೋ ಅವರಿಗೆ ಸಿಗಲ್ಲ. ಮಾತ್ರೆ ಒಳಗೆ ಹಾಕ್ಕೊಂಡು ವಾಪಸ್ ಕಕ್ಬಿಟ್ರೆ ಕಾಯಿಲೆ ವಾಸಿ ಆಗೋದಿಲ್ಲ, ಮಾತ್ರೆ ಹೊರಗೋಯ್ತು. ಮಾತ್ರೆ ನುಂಗಿದ್ರಿಂದ ಸಿಗೋದಿಲ್ಲ, ಮಾತ್ರೆ ಉಳಿಸ್ಕೋಬೇಕು. ಹಾಗೆ ನೀವು ಇದನ್ನು ನುಂಗಬೇಕು, ನುಂಗಿದ್ದನ್ನು ಏನು ಮಾಡಬೇಕು? ಉಳಿಸ್ಕೋಬೇಡಿ, ವಾಪಸ್ ಕಕ್ಬಿಡ್ಬೇಡಿ. ಆಮೇಲೆ ನುಂಗಿದ್ದನ್ನು ಉಳಿಸ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಕಕ್ಕೋ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್ ಜೊತೆಗೆ ಹೋದರೆ ನುಂಗಿದ್ದು ಹೋಯ್ತು ಅಲ್ಲ. ಫ್ರೆಂಡ್ಸ್ನೆಲ್ಲ ಬಿಡಬೇಕಾ? ನೀನು ಫ್ರೆಂಡ್ಸ್ನ ಬಿಡ್ತೀಯೋ ನುಂಗಿರೋದನ್ನು ಉಳಿಸ್ಕೊಳ್ತೀಯೋ, ದ್ಯಾಟ್ ಈಸ್ ಅಪ್ ಟು ಯು. ವಿಚ್ ಈಸ್ ಪ್ರೆಷಸ್ ಫಾರ್ ಯು? ಫ್ರೆಂಡ್ಸಾ, ನೀನು ನುಂಗಿರುವ ವಾಕ್ಯನ, ಯೇಸುನ? ಯು ಡಿಸೈಡ್. ಇಫ್ ಯು ಆರ್ ಎ ವೈಸ್ ಪರ್ಸನ್, ಯು ವಿಲ್ ಪ್ರಿಸರ್ವ್ ಜೀಸಸ್ ಇನ್ ಯುವರ್ ಹಾರ್ಟ್. ಇಫ್ ಯು ಆರ್ ಎ ಫೂಲಿಶ್ ಪರ್ಸನ್, ಯು ವಿಲ್ ವಾಮಿಟ್ ಜೀಸಸ್. ಅಷ್ಟೇ, ವಾಂತಿ ಮಾಡ್ಕೊಳ್ತೀಯ, ಹೊರಗಡೆ ಹಾಕ್ತೀಯ. ಅದರಿಂದ ವಿವೇಕಿಗಳಾಗಿ ಬದುಕ್ರಿ, ಅವಿವೇಕಿಗಳಾಗಿ ಬದುಕಬೇಡಿ. ವಿವೇಕಿಗಳಾಗಿ, ಬುದ್ಧಿವಂತರಾಗ್ರಿ. ಯಾರೋ ನಮ್ಮನ್ನು ಕಾಪಾಡ್ಬಿಡ್ತಾರೆ ಅಂತೆಲ್ಲ ತಿಳ್ಕೊಂಡು ಭ್ರಮೇಲೆಲ್ಲ ಬದುಕಬೇಡಿ. ಯಾರು ಯಾರನ್ನೂ ಕಾಪಾಡಲ್ಲ, ನೀನೇ ಕಾಪಾಡ್ಕೋಬೇಕು. ನಿನ್ನನ್ನು ಕಾಪಾಡಲಿಕ್ಕೆ ದೇವರು ಹೆಲ್ಪ್ ಮಾಡ್ತಾರೆ. ಹೇಗೆ ಹೆಲ್ಪ್ ಮಾಡ್ತಾರೆ? ಥ್ರೂ ಹಿಸ್ ವರ್ಡ್. ಆ ಬ್ರದರ್ ಹೆಲ್ಪ್ ಮಾಡ್ತಾರೆ. ಹಾಳಾಗೋಗ್ತೀಯ, ಯಾವ ಬ್ರದರ್ನು ನಂಬೇಡ, ಯಾರೂ ಹೆಲ್ಪ್ ಮಾಡಲ್ಲ. ಅವ್ರು ಸತ್ತೋಗ್ಬಿಟ್ರೆ ನಿನಗೆ ಯಾರು ಸಿಗ್ತಾರೆ ಆಮೇಲೆ? ಅವ್ರ ಮನುಷ್ಯರೇ. ಬಟ್ ದಿಸ್ ವರ್ಡ್ ವಿಲ್ ನೆವರ್ ಡೈ. ದಿಸ್ ವರ್ಡ್ ಈಸ್ ಇಟರ್ನಲ್. ಗಾಡ್ಸ್ ವರ್ಡ್ ಈಸ್ ಇಟರ್ನಲ್.
It will never die. Nothing is eternal here. Only word of God is eternal. ದೇವರ ವಾಕ್ಯ ಮಾತ್ರನೇ ಅಮರವಾದದ್ದು, ಮಿಕ್ಕಿದ್ದೆಲ್ಲವೂ ಅಳಿದು ಹೋಗುವಂಥದ್ದು. ಅಮರವಾದದ್ದು ಒಂದೇ, ಅದು ದೇವರ ವಾಕ್ಯ ಮಾತ್ರನೇ, ಅದು ಯೇಸು ಮಾತ್ರನೇ. ಸೊ ಯೇಸುನ ಹೊರಗೆ ಹಾಕಿಬಿಟ್ರೆ ನಿನ್ನ ಜೀವನ ಹಾಳಾಗೋಗುತ್ತೆ. ಯೇಸುನ ಒಳಗೆ ತಗೊಂಡ್ಬಿಟ್ರೆ ಹಾಳಾಗಿ ಹೋಗಿರೋ ನಿನ್ನ ಜೀವನ ಉದ್ಧಾರ ಆಗುತ್ತೆ. ನಿನ್ನ ಜೀವನ ಇವತ್ತು ಹಾಳಾಗಿ ಹೋಗಿದ್ರೆ ಅದಕ್ಕೆ ಕಾರಣ ಯೇಸುನ ಹೊರಗಾಗ್ಬಿಟ್ಟಿದೆಯಾ? ಇಲ್ಲ, ದಿನ ಚರ್ಚಿಗೆ ಹೋಗ್ತೀವಿ, ಚರ್ಚಿಗಾದರೂ ಹೋಗು, ಸ್ವರ್ಗಕ್ಕಾದರೂ ಹೋಗು. ಯೇಸು ಒಳಗಡೆ ಇದ್ದಾರಾ? ಯೇಸು ಸ್ವರ್ಗದಲ್ಲಿದ್ದು ನಿನಗೆ ಲಾಭ ಇಲ್ಲ, ಯೇಸು ನಿನ್ನ ಒಳಗಡೆ ಇದ್ದರೆ ಮಾತ್ರ ಲಾಭ. ಯೇಸು ಈಗ ಸ್ವರ್ಗದಲ್ಲೇ ಇದ್ದಾರೆ. ಯೇಸು ನಿನ್ನ ಒಳಗಡೆ ಇದ್ದು ಆ ಯೇಸು ಜೊತೆಯಲ್ಲಿ ನೀನು ನಡೆಯುವಾಗ ನಿನಗೆ ಲಾಭ. ನಿನಗೊಂದು ಒಳ್ಳೆ ಡೆಸ್ಟಿನೇಷನ್ ಇದೆ, ನಿನಗೊಂದು ಒಳ್ಳೆ ಒಂದು ಫ್ಯೂಚರ್ ಇದೆ. ಆದರೆ ಆ ಫ್ಯೂಚರ್ನ ನೀನು ತಲುಪಬೇಕು. ಯು ಶುಡ್ ರೀಚ್ ದೇರ್. ನೀನಲ್ಲಿ ತಲುಪಬೇಕಾದ್ರೆ ಯು ಮಸ್ಟ್ ವಾಕ್ ವಿತ್ ದ ಲಾರ್ಡ್ ಹೂ ಈಸ್ ವಾಕಿಂಗ್ ವಿತ್ ಯು. ನಿನ್ನ ಜೊತೆಯಲ್ಲಿ ನಡೀತಿರುವ ದೇವರ ಜೊತೆಯಲ್ಲಿ ಕೈ ಹಿಡ್ಕೊಂಡು ನೀನು ನಡಿಬೇಕು. ಕಲಿಬೇಕು. ಕಲಿತಾ ಇದ್ದೀರಿ. ಏನಾದರೂ ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಸ್ವಲ್ಪನಾದರೂ ಸ್ವಲ್ಪ ಅರ್ಥ ಆದರೆ ಸಾಕು. ಆಮೇಲೆ ನೆಕ್ಸ್ಟ್ ಹೋಗ್ತಾ ಪೂರ್ತಿ ಅರ್ಥ ಆಗುತ್ತೆ. ಪ್ರಾರಂಭ ಹಾಗೇನೆ, ಸ್ವಲ್ಪನೇ ಅರ್ಥ ಆಗೋದು. ಸ್ವಲ್ಪ ಹೋಗ್ತಾ ಇದೆಯಾ ಒಳಗಡೆ? ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಹೋಗಲಿ, ಎಷ್ಟಾಗುತ್ತೋ ಅಷ್ಟು ಟೇಕ್ ಎವ್ರಿಥಿಂಗ್ ಇನ್ ಟು ಯುವರ್ ಹಾರ್ಟ್. ಕೆಲವೊಂದು ನಮಗೆ ಕಷ್ಟ ಆಗ್ಬೋದು, ಆದರೂ ಪರವಾಗಿಲ್ಲ. ಆದರೆ ಒಂದು ಹೇಳ್ತೀನಿ, ನೀವು ನಿಜವಾಗ್ಲೂ ದೇವರ ವಾಕ್ಯವನ್ನು ನಿಮ್ಮ ಹೃದಯದೊಳಗಡೆ ಸ್ವೀಕಾರ ಮಾಡೋದಾದರೆ ನಿನ್ನ ಹೃದಯಕ್ಕೆ ಎಷ್ಟು ಆನಂದ ಬೇಕೋ, ಎಷ್ಟು ಸಮಾಧಾನ ಬೇಕೋ, ಎಷ್ಟು ನೆಮ್ಮದಿ ಬೇಕೋ ಆ ವಾಕ್ಯ ತಂದು ಕೊಡುತ್ತೆ. ದ್ಯಾಟ್ ವರ್ಡ್ ವಿಲ್ ರಿಲೀಸ್ ದ ಜಾಯ್ ಇನ್ ಯುವರ್ ಹಾರ್ಟ್, ಪೀಸ್ ಇನ್ ಯುವರ್ ಹಾರ್ಟ್. ಯಾವ ರೀತಿ ಒಂದು ಕ್ಯಾಪ್ಸೂಲ್ಸ್ನ ನಾವು ನುಂಗಿದಾಗ ಅದರ ಒಳಗಡೆ ಇರ್ತಕ್ಕಂಥ ಕಂಟೆಂಟ್ಸ್ ಏನಿದೆಯಲ್ವಾ, ಕೆಮಿಕಲ್ಸ್, ಅದು ನಮ್ಮ ದೇಹದೊಳಗಡೆ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ಒಂದು ದೈಹಿಕ ಶಕ್ತಿ ನಮಗೆ ಸಿಗುತ್ತೆ, ಆರೋಗ್ಯ ನಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಎವ್ರಿ ವರ್ಡ್ ಈಸ್ ಲೈಕ್ ಎ ಕ್ಯಾಪ್ಸೂಲ್. ಪ್ರತಿಯೊಂದು ವಾಕ್ಯ ಕ್ಯಾಪ್ಸೂಲ್ ಥರ. ಅದರ ಒಳಗಡೆ ನಮ್ಮ ಈ ಜೀವನಕ್ಕೆ ಬೇಕಾದ ಎಲ್ಲ ಪ್ರೋಟೀನ್ಸು ಅಥವಾ ಏನು ಆಲ್ ದ ಗುಡ್ ಥಿಂಗ್ಸ್, ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಯು is there in that capsule called God's word. If you swallow that capsule will release its power in you. ನೀನು ಕ್ಯಾಪ್ಸೂಲ್ ಆಗಿರೋ ದೇವರ ವಾಕ್ಯವನ್ನು ಎಷ್ಟು ನುಂಗ್ತೀಯೋ ಮತ್ತು ಅದನ್ನು ಜಗಿತಾ ಜೀರ್ಣಿಸ್ಕೊಳ್ತೀಯೋ, ನಿನ್ನ ಒಳಗಡೆ ಅಷ್ಟು ಆ ವಾಕ್ಯದಲ್ಲಿರ್ತಕ್ಕಂಥ ಶಕ್ತಿ ರಿಲೀಸ್ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಪಾಪ ನಮ್ಮ ಕಥೋಲಿಕರಿಗೆ ಇದು ಗೊತ್ತಿಲ್ಲ. ಅವ್ರ ಪಾಪ ಹೀಗೆ ಬೈಬಲ್ನ ಸೈಡಿಗೆ ಇಟ್ಬಿಟ್ಟು ಇದು ನಮ್ದು ಅಲ್ಲ ಅಂತ ಕೂತ್ಕೊಂಡಿದ್ದಾರೆ. ಇದೇನಿದ್ರು ಯಾರ್ದು ಪುಸ್ತಕ? ಇದು ಪ್ರೊಟೆಸ್ಟೆಂಟ್ದು. ಯಾರ್ದು? ಪಿಶಾಚಿ ನಿನ್ನ ತಲೆ ಒಳಗಡೆ ಆ ರೀತಿಯ ಒಂದು ಕಳೆಯನ್ನು ಬಿತ್ತಿ ನಿನ್ನ ಜೀವನನೇ ಒಂದು ಕಳೆ ಮಾಡಿಬಿಟ್ಟಿದ್ದಾನೆ. ನಿನ್ನ ಜೀವನದಿಂದ ಈ ಕಳೆಯನ್ನು ಫಸ್ಟ್ ಕಿತ್ತಾಕು. ಬೈಬಲ್ ಇರೋದು ನನಗಾಗಿ ಅಂತ ತಗೋ. ಬೈಬಲ್ ಅಂದರೆ ಏನು? ಬೈಬಲ್ ಇಸ್ ದ ರಿಟನ್ ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ದೇವರ ವಾಕ್ಯ. ಲೋಗೋಸ್ ಅಂತ ಹೇಳ್ತೀವಿ, ಲೋಗೋಸ್ ಗ್ರೀಕಲ್ಲಿ, ಆಯ್ತಾ? ಲೋಗೋಸ್ ಮೀನ್ಸ್ ದ ರಿಟನ್ ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ದೇವರ ವಾಕ್ಯ. ಯಾರಿಗಾಗಿ ಈ ಲೋಗೋಸ್ ಇರೋದು? ಪ್ರತಿಯೊಬ್ಬರಿಗಾಗಿ. ದಿಸ್ ಈಸ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಇದು ಕ್ರಿಶ್ಚಿಯನ್ಸ್ಗೋಸ್ಕರ ಇರೋ ಪುಸ್ತಕ ಅಲ್ಲ. ಬೈಬಲ್ ಈಸ್ ನಾಟ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್. ಬೈಬಲ್ is the word of God, and word of God is for everybody. ಪ್ರತಿಯೊಬ್ಬರಿಗೂ. If you are a human being, you need God's word. Without that you cannot survive. You cannot live joyfully. ದೇವರ ವಾಕ್ಯ ನಿನಗಿಲ್ಲದೆ ಇದ್ರೆ, ನಿನ್ನ ಒಳಗಡೆ ಇಲ್ಲದೆ ಇದ್ದರೆ ನಿನಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಟ್ಯಾಬ್ಲೆಟ್ ತಗೊಂಡು ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ದುಡ್ಡು ಸಂಪಾದನೆ ಮಾಡಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಮನುಷ್ಯರನ್ನೆಲ್ಲ ಸಂಪಾದನೆ ಮಾಡಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ವಾಕ್ಯ ಸಂಪಾದನೆ ಮಾಡಿದ್ರೆ ನಿನಗೆ ನೆಮ್ಮದಿಯಾಗಿ ಬದುಕಬಹುದು. ಅದೇ ಯೇಸು ಹೇಳಿದ್ದು, ಮ್ಯಾನ್ ಶಲ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಬಟ್ ಬೈ ಎವ್ರಿ ವರ್ಡ್ ಕಮ್ಸ್ ಔಟ್ ಆಫ್ ದ ಮೌತ್ ಆಫ್ ಗಾಡ್. ಮನುಷ್ಯನು ಜೀವಿಸುವುದು ರೊಟ್ಟಿಯಿಂದ ಮಾತ್ರ ಅಲ್ಲ. ರೊಟ್ಟಿ ಅಂದರೆ ಹಣ, ಲೋಕ, ಮನುಷ್ಯರು, ಫ್ರೆಂಡ್ಶಿಪ್, ರಿಲೇಟಿವ್ಸ್, ಜಾಬ್, ನೋ, ಗುಡ್ ಹೆಲ್ತ್, ವೆಲ್ತ್,
ಪ್ರಾಪರ್ಟಿ ಅಲ್ಲ, ಇದರಿಂದ ಅಲ್ಲ, ಈ ರೊಟ್ಟಿಯಿಂದ ಅಲ್ಲ ಮನುಷ್ಯ ಜೀವಿಸೋದು. ನಿನ್ನ ಜೀವನವನ್ನು ನಿರ್ಧಾರ ಮಾಡೋದು ನೀನು ತೆಗೆದುಕೊಳ್ತಾ ಇರತಕ್ಕಂಥ ದೇವರ ವಾಕ್ಯಗಳು. The word which you are taking into your heart determines your future, your life. Believe, ನಂಬಿ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಂಬಿ. ಯಾರಿಗೆಲ್ಲ ನಂಬಿಕೆ ಇದೆಯೋ ಅವ್ರು ಏನು ಮಾಡ್ತಾರೆ? ನಂಬಿಕೆ ಇದ್ದವ್ರು ಮಾಡುವ ಮೊದಲನೇ ಕೆಲಸ ಮತ್ತು ಕಂಟಿನ್ಯೂಸ್ ಆಗಿ ಮಾಡುವ ಕೆಲಸ ಏನು ಅಂದರೆ, ರೋಮ 1:21. ಈಗ ವಾಪಸ್ ಬರೋಣ, ಅಲ್ಲಿಗೆ ವಾಪಸ್ ಬರೋಣ. ರೋಮನ್ಸ್ ಚಾಪ್ಟರ್ 1:21. ದೇವರನ್ನು ಅವರು ಅರಿತಿದ್ದರು, ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ. ದೇವರನ್ನು ಅರಿತಿದ್ರು. ಜೀಸಸ್ ದೇವರು ನಮಗೆ ಗೊತ್ತು, ಪರಮ ಪ್ರಸಾದದಲ್ಲಿ ಯೇಸು ಇದ್ದಾರೆ ನಮಗೆ ಗೊತ್ತು, ಬೈಬಲ್ ದೇವರ ವಾಕ್ಯ ನಮಗೆ ಗೊತ್ತು, ನಿಜ ಗೊತ್ತು. ಪಿಶಾಚಿಗೂ ಪರಮ ಪ್ರಸಾದದಲ್ಲಿ ಯೇಸು ಇದ್ದಾರೆ ಅಂತ ಪಿಶಾಚಿಗೂ, ಬೈಬಲ್ ದೇವರ ವಾಕ್ಯ ಅಂತ ಪಿಶಾಚಿಗೂ, 2-3 ಯೇಸು ನಾಮದಲ್ಲಿ ಒಟ್ಟಾಗಿ ಸೇರುವಾಗ ಅಲ್ಲಿ ಯೇಸು ಇದ್ದಾರೆ ಅಂತ ಪಿಶಾಚಿಗೂ ಗೊತ್ತು. ನಿಮಗೂ ನನಗೂ ನಮಗೆಲ್ರಿಗೂ ಗೊತ್ತು. ಗೊತ್ತಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಗೋದು ಯಾವಾಗ ಗೊತ್ತಾ? ವೆನ್ ಯು ಅಕ್ನಾಲೆಡ್ಜ್, ವೆನ್ ಯು ಬಿಲೀವ್. ನೀನು ಗುರುತಿಸುವಾಗ, ನೀನು ನಂಬುವಾಗ. ನೀನು ಗುರುತಿಸಿದೆಯಾ ಅಂದರೆ, ನೀನು ನಂಬಿದೆಯಾ ಅಂದರೆ, ಆ ವಾಕ್ಯ ಹೇಳುತ್ತಲ್ವಾ, ದೇವರನ್ನು ಅರಿತಿದ್ದರೂ ಅವರೇನು ಮಾಡಲಿಲ್ಲ? ಗೌರವಿಸಲಿಲ್ಲ. ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ಇದು 2 ಕಾರ್ಯ. ದೇ ಡಿಡ್ ನಾಟ್ ಆನರ್ ಗಾಡ್, ದೇ ಡಿಡ್ ನಾಟ್ ರೆವರ್. ದೇವರನ್ನು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ, ಕೃತಜ್ಞತೆ ಇಲ್ಲ. ನೋ ಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್. ದೇವರಿಗೆ ಧನ್ಯವಾದ ಹೇಳಲಿಲ್ಲ. ದೇ ಡಿಡ್ ನಾಟ್ ಥ್ಯಾಂಕ್ ಗಾಡ್. ದೇವರಿಗೆ ಸ್ತೋತ್ರ ಮಾಡಲಿಲ್ಲ, ದೇವರಿಗೆ ಸ್ತುತಿ ಹೇಳಲಿಲ್ಲ, ದೇವರಿಗೆ ವಂದನೆ ಸಲ್ಲಿಸಲಿಲ್ಲ, ದೇವರನ್ನ ಆರಾಧಿಸಲಿಲ್ಲ. ಅವ್ರೇನು ಮಾಡಿದ್ರು? ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ನಾವು ಅದೇ ಮಾಡಲ್ವ ಎಷ್ಟೋ ಬಾರಿ? ದೇವರು ಯಾರು ಅಂತ ನಮಗೆ ಗೊತ್ತು, ಯೇಸು ಯಾರು ಅಂತ ನಮಗೆ ಗೊತ್ತು, ಎಲ್ಲ ಹೇಳ್ತೀವಿ. ನಂಗೆ ಗೊತ್ತು, ದೇವರು ಒಳ್ಳೆಯವರು ಗೊತ್ತು, ದೇವರು ಅದ್ಭುತ ಮಾಡ್ತಾರೆ ಗೊತ್ತು, ದೇವರು ಸರ್ವಶಕ್ತರು ಗೊತ್ತು, ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅದು ಗೊತ್ತು, ದೇವ್ರನ್ನ ನಮ್ಮನ್ನು ನಡೆಸ್ತಾ ಇದ್ದಾರೆ ಅದು ಗೊತ್ತು. ಆದರೆ ನೀನು ನಡೀತಾ ಇದೆಯಾ? ನೀನು ದೇವ್ರ ಜೊತೆಗೆ ನಡೀತಾ ಇದೆಯಾ? ನೀನು ದೇವರ ಜೊತೆಗೆ ನಡೆಯುವಾಗ ನೀನೇನು ಮಾಡ್ತೀಯಾ? ನಿನ್ನ ಹೃದಯದಲ್ಲಿ ಕೃತಜ್ಞತೆ ಇರುತ್ತೆ. ದೇರ್ ವಿಲ್ ಬಿ ಥ್ಯಾಂಕ್ಸ್ ಗಿವಿಂಗ್ ಇನ್ ಯುವರ್ ಹಾರ್ಟ್. ಯು ವಿಲ್ ಆಲ್ವೇಸ್ ಥ್ಯಾಂಕ್ ಗಾಡ್. ದ ಥ್ಯಾಂಕಿಂಗ್ ಆ್ಯಂಡ್ ಪ್ರೈಸಿಂಗ್ ವಿಲ್ ಶೋ that you are walking with the Lord. You are acknowledging the presence of God. Every time when you thank and praise the Lord, you are acknowledging the presence of God is with you. ನೀನು ಯಾವಾಗಲೆಲ್ಲ ದೇವರಿಗೆ ಸ್ತೋತ್ರ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ, ಅಪ್ಪ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಎಲ್ಲ ಸಂದರ್ಭದಲ್ಲೂ ಸ್ತೋತ್ರ 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 ಸ್ತೋತ್ರ, ಹಾಲೆಲೂಯ. ಹೃದಯದಲ್ಲಿ ನೀನು ಬಾಯಿ ಬಿಟ್ಟೆ ನಾವು ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯಲ್ಲಿ ಹೇಳುವ ಹಾಗೆ ಹಾಲೆಲೂಯ ಹಾಲೆಲೂಯ ಬೇಡ. ಹೃದಯದಲ್ಲಿ ಸಾಧ್ಯವಾದರೆ ಬಾಯಲ್ಲಿ, ಒಬ್ಬನೇ ಹೋಗುವಾಗ, ಬೈಕಲ್ಲಿ, ಕಾರಲ್ಲಿ ಹೋಗುವಾಗ, ಟ್ರಾವೆಲ್ ಮಾಡುವಾಗ ಬಾಯಲ್ಲಿ, ಹೊರಗಡೆ ಬರ್ಬೋದು. ಎಲ್ಲ ಜನಸಮೂಹದ ಮಧ್ಯದಲ್ಲಿ ಬೇಡ, ಅವ್ರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡ. ನಿನ್ನ ಒಳಗಡೆ, ನಿನ್ನ ಹೃದಯದಲ್ಲಿ ಥ್ಯಾಂಕ್ಸ್ ಹೇಳ್ಕೊಳ್ತಾ, ನೀನು ಅಡುಗೆ ಮಾಡುವಾಗ, ಕಿಚನ್ನಲ್ಲಿ, ಟ್ರಾವೆಲ್ ಮಾಡುವಾಗ ಬಾಯಲ್ಲಿ, ಮಲಗಲಿಕ್ಕೆ ಹೋಗುವಾಗ ಬಾಯಲ್ಲಿ, ಮನಸ್ಸಲ್ಲಿ, ಯು ಕ್ಯಾನ್ ಥ್ಯಾಂಕ್ ಗಾಡ್. ಅದು ಏನು ತೋರಿಸುತ್ತೆ ಅಂದರೆ, ಯು ಆರ್ ಆಲ್ಸೋ ವಾಕಿಂಗ್ ವಿತ್ ದ ಲಾರ್ಡ್. ಸಿಂಪಲ್. ನಾನು ಹೇಳ್ತಾ ಇರೋದು ಸಿಂಪಲ್ ವೇ, ಕಾಂಪ್ಲಿಕೇಟೆಡ್ ಬೇಡ ಬಿಡಿ, ಸಿಂಪಲ್ಲೇ ಇರಲಿ. If you truly walk with the Lord, you will honor His presence. You will revere His presence. ಅವರ ಸಾನ್ನಿಧ್ಯವನ್ನು ನೀನು ಗೌರವಿಸ್ತೀಯಾ, ನೀನು ಅವರಿಗೆ ಸ್ತೋತ್ರ ಹೇಳ್ತೀಯಾ. ನಾವು ನಡೆಯುವಾಗಲೆಲ್ಲ ಗೊಣಗುಟ್ಕೊಂಡೇ ಹೋಗ್ತೀವಿ, ಶಾಪ ಹಾಕ್ಕೊಂಡೇ ಹೋಗ್ತೀವಿ, ಬೈಕೊಂಡೇ ಹೋಗ್ತೀವಿ ಅಲ್ವಾ? ಅವರು ಹಾಗೆ, ಇವರು ಹೀಗೆ, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು, ಅದು ಹಾಗೆ, ಇದು ಹೀಗೆ, ದೇವರಿಲ್ಲ, ದೇವ್ರು ಕೈ ಬಿಟ್ಬಿಟ್ರು. ಆಮೇಲೆ ಪ್ರಾರ್ಥನೆ ಮಾಡೋಣ ಅಂದಾಗ ಹಲ್ಲೆಲೂಯ 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 ಒಂದು ಶಬ್ದ ಮಾಡಿ ಚಪ್ಪಾಳೆ ತಟ್ಟಿ ಹೋಗ್ತೀವಿ. ಸೈತಾನ ನಗ್ತಾನೆ. ನೀವು ಆಮೇಲೆ ಪ್ರಾರ್ಥನೆ ಮಾಡಿ ಮಾಡಿ ಅಳ್ತಾನೆ ಇರ್ತೀರಿ. ಆಮೇಲೆ ಹೇಳ್ತೀರಿ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನೂ ಆಗ್ತಾಯಿಲ್ಲ ಬ್ರದರ್,
ನಿನ್ನ ಈ ಕಣ್ಣೀರಿಗೆಲ್ಲ ಯಾರು ಮನುಷ್ಯರು ಬೀಳ್ಬೇಕಷ್ಟೇ, ದೇವ್ರನ್ನ ಬೀಳ್ಸೋಕ್ಕಾಗಲ್ಲ. ಯಾವ್ದಾರು ಕರಿಸ್ಮ್ಯಾಟಿಕ್ ಬ್ರದರ್ ಬೀಳ್ಬೇಕು. ಹೌದಾ ಮಗಳೇ, ಬಾ ದೇವರಿದ್ದಾರೆ, ಆಯ್ತಾ, ನಾನು ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ. ದಡ್ಡ. ಯು ಶಲ್ ನೋ ದ ಟ್ರೂತ್ ಆ್ಯಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೀನು ಸತ್ಯ ತಿಳ್ಕೋ, ಸತ್ಯ ನಿನಗೆ ಸ್ವಾತಂತ್ರ್ಯ ಕೊಡುತ್ತೆ. ಸತ್ಯದ ಅರಿವಿಲ್ಲದೆ ಇರುವಾಗ ನೀವು ಅಳ್ತ್ಕೊಂಡೇ ಇರ್ತೀರಿ, ಕಂಪ್ಲೇಂಟ್ ಹೇಳ್ಕೊಂಡೇ ಇರ್ತೀರಿ, ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾಗಿ ಹೋದ್ರಂಥವ್ರು. ದೇವರು ಗೊತ್ತು, ದೇವರೇ ಸೃಷ್ಟಿಕರ್ತ ಅನ್ನೋದು ಅವ್ರಿಗೆ ಗೊತ್ತು. ಆದ್ರೆ ಏನು ಮಾಡಿದ್ರು, ಅವ್ರದ್ದೇ ಬಿಸ್ನೆಸ್ಸಲ್ಲಿ ಬ್ಯುಸಿ. ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಬ್ರದರ್, ನಮಗೆ ತುಂಬ ಕೆಲಸ ಇದೆ. ಮಾಡ್ಕೋಪ್ಪ, ಯಾರು ಬೇಡ ಅಂದ್ರೆ ನಿನಗೆ ಯಾರಾದ್ರೂ ಬೇಡ ಅಂದ್ರೆ ನೀನು ಏನಾದರೂ ಮಾಡ್ಕೋ. ವಾಕ್ಯ ಹೇಳುತ್ತೆ, ನೀನು ದೇವ್ರ ಜೊತೆಗೆ ನಡೆದ್ರೆ ನಿನಗೆ ನೆಮ್ಮದಿ, ನೀನು ದೇವ್ರ ಜೊತೆಗೆ ನಡೆದ್ರೆ ನಿನಗೆ ಆರೋಗ್ಯ, ನೀನು ದೇವ್ರ ಜೊತೆಗೆ ನಡೆದ್ರೆ ನಿನಗೆ ಶಾಂತಿ ಸಮಾಧಾನ, ನೀನು ದೇವ್ರ ಜೊತೆಗೆ ನಡೆದ್ರೆ ನೀನು ಸೇರಬೇಕಾದ ಜಾಗಕ್ಕೆ ಸೇಫಾಗಿ ಸೇರ್ತೀಯ, ನೀನು ದೇವ್ರ ಜೊತೆಗೆ ನಡೆದ್ರೆ ದೇವರ ಯೋಜನೆ ನಿನ್ನ ಜೀವನದಲ್ಲಿ ಈಡೇರುತ್ತೆ, ನೀನು ದೇವ್ರ ಜೊತೆಗೆ ನಡೆದ್ರೆ ಸೈತಾನ ನಿನ್ನ ಟಚ್ ಮಾಡೋದಿಲ್ಲ, ನೀನು ದೇವ್ರ ಜೊತೆಗೆ ನಡೆದ್ರೆ ನೀನು ಪಾಪದಲ್ಲಿ ಬಿದ್ದು ಹೋಗೋದಿಲ್ಲ, ನೀನು ದೇವ್ರ ಜೊತೆಗೆ ನಡೆದರೆ ನಿನಗೆ ನಿತ್ಯ ಜೀವ ಸಿಗುತ್ತೆ. ದೇವರು ನಿನ್ನ ಜೊತೆಗೆ ನಡೆದ್ರೆ ಸಾಕಾಗಲ್ಲ, ನೀನು ಅವ್ರ ಜೊತೆಗೆ ಸೇರಿ ನಡಿಬೇಕು. ವಾಕ್ ಟುಗೆದರ್ ವಿತ್ ದ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ಒಂದೆರಡು ನಿಮಿಷ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚಿ. ಪ್ರೀತಿಮಯ ತಂದೆಯಾದ ದೇವರೇ, ಪ್ರಭು ಯೇಸುವೆ, ನಿಮ್ಮ ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಯೇಸುವಿನ ಸಾನ್ನಿಧ್ಯವನ್ನು ನಾವು ಅರಿತುಕೊಳ್ಳುವಂತೆ ಸತ್ಯದ ಅರಿವನ್ನು ನಮ್ಮ ಹೃದಯದಲ್ಲಿ ನೀವು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. Thank you, Holy Spirit, for strengthening us and giving us the freedom to walk with the Lord every single day of our lives, Lord. ನಮ್ಮ ಅನುದಿನದ ಜೀವಿತದಲ್ಲಿ ಯೇಸುವಿನೊಂದಿಗೆ ನಡೆಯಲು ಬೇಕಾದ ಸ್ವಾತಂತ್ರ್ಯವನ್ನು, ಸತ್ಯದ ಅರಿವನ್ನು ನಮಗೆ ನೀಡುತ್ತಿರುವ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಈಗ ಆಲಿಸಿದಂಥ ಒಂದೊಂದು ವಿಷಯಗಳು, ಈ ಸತ್ಯದ ಅರಿವು ಪ್ರತಿಯೊಬ್ಬರ ಹೃದಯಗಳಲ್ಲಿ, ಮನಸ್ಸಿನಲ್ಲಿ ಸಿಂಕ್ ಆಗಲಿ ಅಪ್ಪ, ಒಂದಾಗಲಿ ಅಪ್ಪ, ಮಾಂಸ ಧರಿಸಲಿ ಅಪ್ಪ. ಇನ್ನು ಮುಂದೆ ನಮ್ಮ ಪ್ರಯಾಣ ಮನುಷ್ಯರೊಂದಿಗೆ ಅಲ್ಲ, ಲೋಕದೊಂದಿಗೆ ಅಲ್ಲ, ಯೇಸುವಿನೊಂದಿಗೆ. Today onwards we will walk with the Lord. As He is walking with us, we also walk with Him. Today onwards we make a decision. Holy Spirit, help us to walk with the Lord. Holy Spirit, guide us to walk with Jesus every single day of our lives, Lord. Thank you, Holy Spirit. Thank you, Jesus. Hallelujah. Pitane stotra, 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 stotra Yeshuve, stotra, 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 stotra. Hallelujah. Thank you, Jesus. Hallelujah. 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 Praise the Lord. ಒಂದು 5 minutes break.